ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಶ್ರೀರಾಮದೇವರ ಅಡಿದಾವರಿಗಳಿಗೆ ಎರಗುತ್ತಾ ಇಷ್ಟು ಹೊತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಿದ ಯತಿವರ್ಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಗ್ರಾಮದಲ್ಲಿ ನೆಲೆಯಾಗಿ ನಮ್ಮೆಲ್ಲರನ್ನ ವೇದಿಕೆಯಲ್ಲಿ ಉಪಸ್ಥಿತ ಅಧ್ಯಕ್ಷರೇ, ಉಪಸ್ಥಿತ ಗಣ್ಯರೇ ಹಾಗೂ ಇಲ್ಲಿ ಸೇರಿದ ಸಭ್ಯ ಮಾತಾ ಭಗಿನಿಯರೇ, ಸಮಯ 9:30. ಸ್ವಾಮಿಲ ಪಾತಿರത്ത് പോത്താണ്ട് ನಣ ಇಂಬಿಯೇತು ಪೊರ್ತು ಕೊಯ್ಪೆನ ಗೊತ್ತುಚ್ಚಿ ಎಂಕಳು ಬತ್ತನ ಜೋಕಲನ ಆಟತ್ತು ಬೇರೆ. ಎಲ್ಲರ ಮನಸ್ಸಿನಲ್ಲಿ ಇದಿರಬಹುದು. ಶ್ರೀರಾಮ ಸೇವಾ ಭಜನಾ ಮಂದಿರದವರು ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅವರ ಹಿಂದಿನ ಆಲೋಚನೆ ಏನು ಅಂತ ನಾವು ಒಮ್ಮೆ ಆಲೋಚಿಸಿದ್ರೆ ನಮಗೆ ತಿಳಿಯುತ್ತೆ. ಧಾರ್ಮಿಕ ಭಾಷಣ ಎನ್ನುವ ನೆಲೆಯಲ್ಲಿ ನನ್ನನ್ನು ಪರಿಚಯಿಸಿದರು. ಕೆಲವರಿಗಂತೂ ಯೋಚನೆ ಮಾಡುವವರಿಗೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಧರ್ಮ ಎನ್ನುವುದನ್ನು ಜಗತ್ತಿಗೆ ಬೋಧಿಸಿದ ಒಂದೇ ಒಂದು ದೇಶ ಇದ್ದರೆ ಅದು ಭಾರತ. ಇಡೀ ಪ್ರಪಂಚಕ್ಕೆ ಧರ್ಮದ ಶಕ್ತಿಯನ್ನು, ಧರ್ಮದ ಮಹಿಮೆಯನ್ನು ಬೋಧಿಸಿದ ಭಾರತ ಜಗದ್ಗುರುವಾಯಿತು, ವಿಶ್ವಜನನಿ ವಿಶ್ವಗುರುವಾಯಿತು. ಇಡೀ ಪ್ರಪಂಚಕ್ಕೆ ಧರ್ಮವನ್ನು ಬೋಧಿಸಿದಂತಹ ಭಾರತದಲ್ಲಿ ಒಂದು ಧಾರ್ಮಿಕ ಭಾಷಣದ ಅಗತ್ಯತೆ ಇದೆಯೇ? ಪ್ರಶ್ನೆ ಬಂದರೆ ತಪ್ಪಲ್ಲ. ಆದರೆ ಈ ಭಾಷಣಗಾರ ಬಂದು ಹೊಸತನ್ನು ಏನೂ ಹೇಳಲಿಕ್ಕಿಲ್ಲ. ಯಾಕೆಂದರೆ ನಾವು ತಿಳಿದವರು ಯಾರೂ ಇಲ್ಲ. ನಮ್ಮೊಳಗೆ ಗೊತ್ತಿರುವ ಕೆಲವೊಂದು ವಿಚಾರಗಳನ್ನು ಮಾತ್ರ ಮತ್ತೆ ಮತ್ತೆ ಹೇಳುವ ಪ್ರಯತ್ನವನ್ನು, ನೆನಪಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಬಂಧುಗಳೇ, ಧರ್ಮ ಎಂದಾಗ ನಮಗೆಲ್ಲರಿಗೂ ಮೂಡುವ ಪ್ರಶ್ನೆ ಧರ್ಮ ಅಂದರೆ ಏನು ಅಂತ. ಒಬ್ಬರು ಕವಿ ಬಹಳ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರು, ಪತಿತಂ ಪತಂತಂ ಪತಿಷ್ಯಂತಂ ಯಹ ಉದ್ಧರತಿ ಸಹ ಧರ್ಮ. ಬಿದ್ದವನನ್ನ, ಬೀಳುತ್ತಿರುವವನನ್ನ, ಬೀಳಲಿರುವವನನ್ನ ಉದ್ಧರಿಸುವುದೇ ಧರ್ಮ. ಎಷ್ಟು ಸೊಗಸಾಗಿದೆ, ಚಿಕ್ಕ ಮಗುವಿಗಾದ್ರೆ ಅರ್ಥ ಆಗುತ್ತೆ. ಆದರೆ ಭಾರತೀಯರು ಪ್ರತಿಯೊಬ್ಬರೂ ಕೂಡ ಮೊದಲಿನಿಂದಲೇ ಮಾಡಿಕೊಂಡು ಬಂದದ್ದು ಇದನ್ನೇ ಅಂತ. ಯಾರನ್ನು ಬೀಳಲಿಕ್ಕೆ ಬಿಡಲಿಲ್ಲ, ಬೀಳುವನಿಗೆ ಸಹಾಯ ಹಸ್ತವನ್ನು ಚಾಚಿದವರು ಭಾರತೀಯರು, ಯಾವ ದೇಶಗಳೇ ಬರಲಿ. ಆದರೆ ನಮ್ಮ ಪಠ್ಯಪುಸ್ತಕಗಳದ್ದು ಯಾವುದನ್ನು ನೆನಪಿಸಲಿಲ್ಲ. ನಮ್ಮ ಪಠ್ಯಪುಸ್ತಕಗಳು ಇವತ್ತಿಗೂ ಯಾವುದನ್ನು ಹೇಳುತ್ತೆ? ಅತೀ ಹೆಚ್ಚು ಹೊಡೆತ ತಿಂದ ಒಂದೇ ಒಂದು ದೇಶ ಇದ್ದರೆ ಭಾರತ ಅಂತ. ಡಚ್ಚರು ಹೋದ್ರು, ಇರಾಕಿಗಳು ಹೋದ್ರು, ಮಂಗೋಲರು ಹೋದ್ರು, ಬ್ರಿಟಿಷರು ಹೋದ್ರು, ಚೀನಿಯರು ಹೋದ್ರು, ಪಾಕಿಸ್ತಾನದವರು ಹೋದ್ರು, ಅಫ್ಘಾನಿಸ್ತಾನ ಹೋದ್ರು, ಇವರು ಹೋದ್ರು, ಎಲ್ಲರಿಂದ ಒದಿಸಿಕೊಂಡಂತಹ ದೇಶ ಒಂದಿದ್ರೆ ಭಾರತ. ತಪ್ಪಲ್ಲ, ಭಾರತ ಒದಿಸಿಕೊಂಡದ್ದು ಹೌದು. ಆದರೆ ಆಶ್ಚರ್ಯ ಏನು ಗೊತ್ತಾ? ಎಲ್ಲರ ಕೈಯಿಂದ ಒದಿಸಿಕೊಂಡರೂ ಕೂಡ ಭಾರತ ಇನ್ನೂ ಸಾಯಲಿಲ್ಲ ಎನ್ನುವುದು ಆಶ್ಚರ್ಯ. ಪ್ರಪಂಚದಲ್ಲಿ ಹುಟ್ಟಿಕೊಂಡ ಅದೆಷ್ಟೋ ದೇಶಗಳು ಇಂದಿಗೆ ಕಣ್ಮರೆಯಾಗಿದೆ ಅಂತ. ಸಂಸ್ಕೃತಿ ಸಂಸ್ಕಾರಗಳನ್ನು, ಭಾಷೆಯನ್ನು ಮರೆತು ಬಿಟ್ಟಿದೆ, ಸತ್ತು ಹೋಗಿದೆ. ಆದರೆ ಅದಷ್ಟು ದೇಶಗಳು ಬಂದು ನಮ್ಮ ಮೇಲೆ ಹೊಡೆತವನ್ನು, ಸವಾರಿಯನ್ನು ಮಾಡಿದರೂ ಕೂಡ, ಹೊಡೆದರೂ ಕೂಡ ಭಾರತ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತ ನೋಡಿಕೊಂಡು ಬಂದಾಗ ನಮಗೆ ಕಾಣುವ ಸತ್ಯ, ನಾವು ನಂಬಿದ್ದು ನಮ್ಮನ್ನಲ್ಲ, ನಾವು ನಂಬಿದ್ದು ನಮ್ಮ ಶಿಕ್ಷಣವನ್ನಲ್ಲ, ನಾವು ನಂಬಿದ್ದು ನಮ್ಮ ಭಾಷೆಯನ್ನಲ್ಲ, ನಾವು ನಂಬಿದ್ದು ನಮ್ಮ ಶಕ್ತಿಯನ್ನಲ್ಲ, ನಾವು ನಂಬಿದ್ದು ನಮ್ಮ ಜಾತಿಯನ್ನಲ್ಲ, ನಾವು ನಂಬಿದ್ದು ಸನಾತನ ಸಂಸ್ಕಾರವನ್ನ, ಅದರೊಳಗಿರುವ ದೇವರನ್ನ. ದೇವರನ್ನು ನಂಬಿದ ಕಾರಣ ಭಾರತ ಇವರಿಗೆ ಸಾಯಲಿಲ್ಲ. ಯಾಕೆ? ನಮಗೆ ಗೊತ್ತಿಲ್ಲದ ಒಂದು ಸಂಸ್ಕೃತಿ ನಮ್ಮೊಳಗೆ ಅಡಕಾಗಿದೆ ಅಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲೂ ನಾವು ದೇವರನ್ನು ಕಾಣಲಿಕ್ಕೆ ಪ್ರಾರಂಭಿಸ್ತೀವಿ. ನಮ್ಮ ಹಿರಿಯರ ಕಾಲದಿಂದ ಹೇಗೆ? ಒಂದು ಚಿಕ್ಕ ಪರೀಕ್ಷೆಗೆ ಹಚ್ಚೋಣ. ನಾವೆಲ್ಲ ಸಾಲ ಕೂತಿದ್ದೀವಲ್ಲ, ನಮ್ಮ ಕಾಲು ಎದುರು ಕೂತ ವ್ಯಕ್ತಿಗೆ ತಾಗಿದ್ರೆ ಆ ಎದುರು ಕೂತ ವ್ಯಕ್ತಿ ಯಾವ ಜಾತಿಯವನು, ಯಾವ ವರ್ಣದವನು, ಹೇಗಿದ್ದಾನೆ, ಆಫೀಸರ, ಬಡವನ, ನಾವು ನೋಡೋದಿಲ್ಲ. ತಕ್ಷಣ ಕ್ರಿಯೆಗೆ ಪ್ರತಿಕ್ರಿಯೆ, ಕಾಲವನಿಗೆ ತಾಗಿದ ತಕ್ಷಣ ನಮ್ಮ ಕೈ ಹೋಗಿ ನಮಸ್ಕಾರ ಮಾಡುತ್ತೆ ಅಲ್ವಾ? ಯಾವುದಾದ್ರೂ UKG LKG ಫಸ್ಟ್ ಸ್ಟ್ಯಾಂಡರ್ಡ್ ಹೇಳಿಕೊಟ್ಟಿದೆ? ಇದನ್ನ ಹೇಳಿಕೊಡ್ಲೇ ಇಲ್ಲ. ನಮ್ಮ ತಾಯಿ ಹೇಳಿಕೊಟ್ರಲ್ಲ. ಹಾಗಾಗಿ ಜಗತ್ತಿನಲ್ಲಿ ಪ್ರಶ್ನಾತೀತವಾದ ಒಂದೇ ಒಂದು ಜೀವ ಇದ್ರದು ತಾಯಿ ಅಂತ. ಎಲ್ಲರ
ಈಗಿನ ಬುದ್ಧಿಜೀವಿ ಮನಸ್ಥಿತಿ ಅಂತೂ ಪ್ರಶ್ನೆ ಮಾಡದ ವಿಚಾರವೇ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ, ಒಂದೇ ಒಂದಕ್ಕೆ ಪ್ರಶ್ನೆ ಕೇಳಲಿಲ್ಲ. ಯಾವುದೊಂದರ ತಾಯಿ. ನೋಡಿ, ಆಶ್ಚರ್ಯ ಮಾಡಿ, ತಾಯಿ ನಮಗೆ ಬುದ್ಧಿ ಬೆಳೀತಾ ಇರುವಾಗ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಹೇಳ್ತಾನೆ, ಮಗು ಅವ ನಿಮ್ಮ ತಂದೆ ಅಂತ. ಯಾವ ಮಗು ಆದ್ರೂ ಅಮ್ಮ ನಿಮ್ಮ ಮಾತು ನಂಬಲಿಕ್ಕಾಗುದಿಲ್ಲ, DNA ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಕೇಳಿದ. ಪ್ರಶ್ನೆ ಮಾಡಿಲ್ಲ. ಎಷ್ಟು ದೊಡ್ಡ ಬುದ್ಧಿಜೀವಿಯೂ ಕೇಳಲಿಲ್ಲ, ಡಾಕ್ಟರೇಟ್ ಪದವಿ ಪಡೆದವರು ಕೇಳಲಿಲ್ಲ. ಸರ್ಟಿಫಿಕೇಟ್ ಕೇಳದೆ ನಾವು ತಾಯಿಯ ಮಾತನ್ನು ಒಪ್ಪಿದ್ವಿ, ಆ ಅಪ್ಪನನ್ನು ಅಪ್ಪಿದ್ವಿ. ಯಾಕೆ? ತಾಯಿಯ ಮೇಲಿರುವಂತಹ ಶ್ರದ್ಧೆ, ನಂಬಿಕೆ. ಅದು ಆ ಮಾತೃತ್ವ ಎನ್ನುವುದನ್ನ ನಾವು ಕೇವಲ ನಮ್ಮ ಹೆತ್ತ ತಾಯಿಯಲ್ಲಿ ಮಾತ್ರ ಕಂಡದ್ದಲ್ಲ. ಆ ಅಮ್ಮ ಹೇಳಿಕೊಡ್ತಾಳೆ, ಪೆದನಾಳ ಮಾತ್ರ ಅಪ್ಪೆತ್ತು, ಮತ್ತೆ ಯಾರಲ್ಲ, ನಿಮಗೆ ಯಾರ ಋಣವನ್ನೆಲ್ಲ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲೋ ಅವರೆಲ್ಲ ತಾಯಿ. ಹಾಗಾದ ಕಾರಣ ಹೆತ್ತವಳು ತಾಯಿ, ಹೊತ್ತವಳು ತಾಯಿ, ಕುಡಿಯುವ ನೀರು ತಾಯಿ, ಉಸಿರಾಡುವ ಗಾಳಿ ತಾಯಿ. ನಮ್ಮ ಕರುವಿಗೆ ಸ್ವಲ್ಪ ಕೊಟ್ಟು ಹೆಚ್ಚನ್ನ ನಮಗಾಗಿ ಕೊಡುವ, ಆ ಅಮೃತದ ಸುದೆಯನ್ನು ಹರಿಸುವ ಆ ಗೋವು, ಅದು ನಮ್ಮ ತಾಯಿ ಅಂತ ನಮ್ಮ. ಇದನ್ನ ನಂಬಿಕೊಂಡು ಬಂದ ಕಾರಣ ಇಂತಹ ಸಂಸ್ಕಾರಯುತವಾದಂತಹ ನಾಡಿಗೆ ಅಳಿವಿಲ್ಲ. ಇದು ದೇವರ ಮೆಟ್ಟಿದ ನಾಡು. ಇಂತಹ ಸಂಸ್ಕಾರಗಳು ಅಳಿಯೋವರೆಗೆ ಭಾರತಕ್ಕೆ ಅಳಿವಿಲ್ಲ. ಹಾಗಾಗಿ ಯಾರೇ ಬಂದು ಭಾರತವನ್ನು ಒದ್ದರೂ ಕೂಡ ಭಾರತ ಸಾಯುವುದಿಲ್ಲ. ಸನಾತನ ಸಂಸ್ಕಾರ ನಮ್ಮಲ್ಲಿದೆಯಲ್ಲ, ನಮ್ಮ ಪಠ್ಯ ಪುಸ್ತಕ ಹೇಳಿಕೊಡುತ್ತೆ. 47ರ ಸ್ವಾತಂತ್ರ್ಯ, 47ನೇ ಇಸವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ರು. ಅದೇ ಯಾರಪ್ಪನ ಅಸ್ತಿನ್ ತೊಲಗಿದ್ರು? ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ದಲ್ಲ, ಬ್ರಿಟಿಷರನ್ನು ನಾಯಿಗಳನ್ನು ಅಟ್ಟಿದ ಹಾಗೆ ಅಟ್ಟಿದ್ದು ಭಾರತದ ಪರಾಕ್ರಮ. ಭಾರತದ ವೀರ ಸೈನಿಕರು, ಬೀದಿ ಭಾಷೆಯಲ್ಲಿ ಹೇಳದಿದ್ರೆ ಕಂಡು ನಾಯಿಗೆ ಕಲ್ಲಡಕ್ಕಿ ಲೆಕ್ಕ, ಅಟ್ಟಿದ್ದು ಓಡಿ ಹೋದವರು. ಭಾರತವನ್ನು ಬಿಟ್ಟು ಹೋಗುವಾಗ ಅವರ ಆಸೆ ಮಾತ್ರ ಭಾರತವನ್ನು ಬಿಟ್ಟು ಹೋಗಲಿಲ್ಲ ಅಂತ. ಬ್ರಿಟಿಷ್ ಅಧಿಕಾರಿ ಒಬ್ಬ ಹೇಳ್ತಾನಂತೆ, ಇವತ್ತಲ್ಲ ನಾಳೆಯಾದರೂ, ನನ್ನ ಕಾಲಕ್ಕಲ್ಲ ನನ್ನ ಮರಿಮೊಮ್ಮಕ್ಕಳ ಕಾಲಕ್ಕಾದ್ರೂ ಭಾರತವನ್ನು ವಶಪಡಿಸಿಕೊಳ್ತೇವೆ. ಹೇಗಂದ್ರೆ, ಭಾರತ ಸಂಸ್ಕಾರದ ಆಧಾರದಲ್ಲಿ ಇರುವ ದೇಶ, ಆ ಸಂಸ್ಕಾರವನ್ನೇ ಕಟ್ ಮಾಡಿದ್ರೆ. ಭಾರತ ಭಜನೆಯ ಆಧಾರದಲ್ಲಿ ಇರುವ ದೇಶ, ಭಜನೆ ಇರುವವರೆಗೆ ವಿಭಜನೆ ಇಲ್ಲ, ಭಜನೆಯೇ ಸತ್ತು ಹೋದ್ರೆ. ಈ ಯೋಚನೆಯನ್ನು ವಿದೇಶಿ ಮಾನಸಿಕತೆಗಳು ಮಾಡಿದ್ರು. ಆದರೆ ನಮ್ಮಲ್ಲಿ ಭಜನೆ ಅಳಿಲಿಕ್ಕಷ್ಟು ಸುಲಭ ಇಲ್ಲ. ನನಗೆ ನಿಮ್ಮ ಭಜನಾ ಮಂದಿರದ ಹೆಸರೇ ಒಂದು ಆಕರ್ಷಣೀಯ ಅಂತ ಆಯ್ತು. ಯಾಕೊತ್ತಾ, ಎಲ್ಲಾ ಕಡೆ ಶ್ರೀರಾಮ್ ಭಜನಾ ಮಂದಿರ, ಶ್ರೀದೇವಿ ಭಜನಾ ಮಂದಿರ, ಶ್ರೀಕೃಷ್ಣ ಭಜನಾ ಮಂದಿರ ಕೇಳಿದ್ದೇವೆ. ಇದು ಶ್ರೀರಾಮ ಸೇವಾ ಭಜನಾ ಮಂದಿರ ಅಂತ. ಎಷ್ಟು ಚಂದ ಅದು. ಶ್ರೀರಾಮನ ಸೇವೆಯನ್ನು ಮಾಡುವ ಭಜಕರು ತಯಾರಾಗುವ ಮಂಡಳಿ ಅದು. ಇಂತಹ ನಿಮ್ಮಂತಹ ಶ್ರೀರಾಮ ಸೇವಕರು ತಯಾರಾದ ಕಾರಣ ಇಂದಿಗೆ ಪ್ರಧಾನ ಸೇವಕನಾಗಿ ರಾಮನ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಕಾರಣ ಇಂತಹ ಭಜನಾ ಮಂಡಳಿಗಳಲ್ವಾ? ಆ ಹೆಸರುಗಳೇ ಸುಂದರ, ಹೆಸರಿನ ಮಹಿಮೆ. ಹಾಗೆಂತೇಳಿ ಹೆಸರಲ್ಲಿ ಎಲ್ಲ ಇದೆ ಅಂತ ಹೇಳಲಿಕ್ಕಾಗುತ್ತಿಲ್ಲ. ಇತ್ತೀಚೆಗೊಬ್ಬ ಹೇಳ್ತಾನೆ, ಅವನ ಹೆಸರಿನಲ್ಲಿ ರಾಮ ಇದೆ, ನನ್ನ ಹೆಸರಿನಲ್ಲಿ ಶಿವ ಇದೆ, ಮತ್ತೆ ಯಾಕೆ ಅಯೋಧ್ಯೆಗೆ ಹೋಗ್ಬೇಕು ಅಂತ. ಹಾಗೆ ಒಬ್ಬ DC ಹೆಸರಿನಲ್ಲಿ ಹುಚ್ಚಪ್ಪ ಅಂತ ಇದೆ, ಅವನನ್ನು ಕಂಕನಾಡಿಗೆ ಸೇರಿಸಲಿಕ್ಕೆ ಆಗುದಿಲ್ಲ ಅಲ್ಲ. ಹೆಸರಿನಲ್ಲಿ ಹುಚ್ಚ ಇದೆ ಅಂತ ಕಂಕನಾಡಿಗೆ ಹಾಕ್ಲಿಕ್ಕೆ ಸಾಧ್ಯನಾ? ಹಾಗೆ ಹೆಸರಿನಲ್ಲಿ ರಾಮ ಇದೆ ಅಂತ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಪ್ರವೃತ್ತಿ ರಾವಣಂದಾದ್ರೆ. ಆ ಹೆಸರಿನಂತ ನಮ್ಮ ನಡವಳಿಕೆಯೂ ಬೇಕು ಅಂತ. ಅದು ಏನೇ ಇಂತಹ ಸಂಸ್ಕಾರ ಇರುವಲ್ಲಿಯವರೆಗೆ ನಮ್ಮ ಭಾರತವನ್ನು ವಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಕೊಟ್ಟವಳು ತಾಯಿ. ಹಾಗಾಗಿ ಮಾತೃ ಸಂಸ್ಕಾರದ ನಾಡು ಅಂತ ಕರೆದ್ರು, ಮಾತೃ ಸಂಸ್ಕಾರದ ನಾಡು ಅಂತ ಕರೆದ್ರು. ಆದ್ರೆ ವಿದೇಶಿಗಳು ಆಲೋಚನೆ ಮಾಡಿದ್ರು, ಮಾತೃ ಸಂಸ್ಕಾರವನ್ನು ಮೊದಲಾಗಿ ತುಂಡು ಮಾಡಬೇಕು, ತಾಯಿ ಸಂಸ್ಕಾರ ಕೊಡಬಾರದು. ನಮ್ಮ ತಾಯಿ ಸಂಸ್ಕಾರ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಸಂಜೆಯ ಹೊತ್ತಿಗೆ ಮೊದಲೆಲ್ಲ ಅಕ್ಕಿ ರುಬ್ಬುವ ಕಾಲದಲ್ಲಿ ಆ ರುಬ್ಬುವ ಕಡಪ್ಪಿ ಕಲ್ಲಿನ ಹತ್ರ ತಾಯಿ ಕೂತಿರ್ತಾಳೆ, ಕಾಲಲ್ಲಿ ಮಗುವನ್ನು ಕೂತುಕೊಡಿಸಿಕೊಂಡು ಆ ಮಗುವಿಗೆ ಸಂಸ್ಕಾರವನ್ನು ಕೊಡುವಂಥದ್ದು. ಮುಂದಿನ ದಿನಗಳಲ್ಲಿ ಅದು ಮಾಯ ಆಗ್ತಾ ಹೋಯ್ತು. ಯಾಕಂದ್ರೆ ಕಡಪಿಗಲ್ಲಿ ಕಂಡವರಿಲ್ಲ ಈಗಿನ ಮಕ್ಕಳಲ್ಲಿ. ಅದು ಮುಂದೆ ಹೋಗುತ್ತಾ ಸಂಜೆ ಹೊತ್ತಾದ್ರೆ ಮನೆಯ ಯಜಮಾನ ಮನೆಗೆ ಬರುವಾಗ ಎಷ್ಟು ಚಂದ ಭಜನೆಗಳು ಕೇಳ್ತಾ ಇತ್ತು ಮನೆಯಲ್ಲಿ ಅಂತ. ಭಜನೆ ಪ್ರಾರಂಭವಾದದ್ದು ಭಜನಾ ಮಂದಿರದಲ್ಲ, ಮನೆಯ ದೇವರ ಕೋಣೆಯಲ್ಲಿ, ಮನೆಯ ಚಾವಡಿಯಲ್ಲಿ. ಎಂತ ಭಜನೆಗಳು! ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ಒಂದು ಭಜನೆ ಇದೆ.
ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯರಿಗೆ ಆ ಭಜನೆ ಗೊತ್ತಿದೆ. ಆದ್ರೆ ಅದರೊಳಗಿರುವ ಮರ್ಮವನ್ನೊಮ್ಮೆ ತಿಳಿಯಿರಿ ಅಂತ. ಭಜನೆಯಲ್ಲಿ ಜೀವನಾದರ್ಶವನ್ನು ರೂಪಿಸಿದ್ರು ಕವಿಗಳು. ಆ ಭಜನೆ ಎಷ್ಟು ಚಂದ ಹೇಳುತ್ತೆ, ದೇವರನ್ನು ನಂಬಿದ್ರೆ ಹೇಗೆ, ನಂಬದಿದ್ರೆ ಹೇಗೆ ಅಂತ. ಭಜನೆ ಹೇಳಿತಲ್ಲ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ. ಅಹಂಕಾರದಿಂದ ನಾನೇ ದೊಡ್ಡವ, ಕೊಂಚ ವೇದಿಕೆ ದಿಕ್ಕದಲ್ಲಿ 10 ಜನ ಇಂಕ ಸಾಲು ಪಾಡಿಯರು ನಮಸ್ಕಾರ ಕೊರ್ಪೇರು ಯಾನ ಮಲ್ಲೆ ಅಂತ ಹೇಳಿದ್ರೆ ಬಾಗಿ ನೀರಿಲ್ಲದ ಸಾಯ್ತಾನೆ ನಾನು ಮರುದಿವಸ. ಅಹಂಕಾರ ನನ್ನದು ಅಂತ ಏನಿಲ್ಲ, ನನ್ನದೆಂಬುದೇನಿಲ್ಲ, ನನ್ನ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಮುಡಿಪು, ಅರ್ಪಣೆಯೊಳ ನನ್ನ ಮೆರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆ ಮೆರೆದಿದೆ ಕವಿ ಹೇಳ್ತಾನೆ. ನನ್ನದು ಅಂತ ಏನಿಲ್ಲ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ಹೇಗೆ ಸಂದ, ಯುದ್ಧದಲ್ಲಿ ಬಾಯಿಗೆ ನೀರಿಲ್ಲದೆ ಸತ್ತ. ಅದೇ ದೇವರನ್ನು ನಂಬಿದವನಿಗೆ ಏನಾಯ್ತು, ಆದಿಯೋಳು ಧರ್ಮರಾಯ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ್ಯವ ಗಣನಾಥ. ಧರ್ಮರಾಯ ಎಲ್ಲವನ್ನು ಕಳ್ಕೊಂಡ ನಂತರವು ಕೃಷ್ಣನನ್ನು ನಂಬುವುದನ್ನು ಬಿಡ್ಲಿಲ್ಲ ಅಲ್ಲ, ಹಾಗಾಗಿ ಯಾವುದನ್ನು ಕಳ್ಕೊಂಡೋ ಅದಕ್ಕಿಂತ ಹೆಚ್ಚು ಪಡ್ಕೊಂಡ ಧರ್ಮರಾಯ. ಎಷ್ಟು ಚಂದವಾಗಿ ಆ ಭಜನೆ ಹೇಳಿತು. ಬಂಧುಗಳು, ನಾವು ಭಜನೆಯನ್ನು ಮಾಡ್ತೇವೆ, ಆ ಭಜನೆಯನ್ನು ಆಲೋಚಿಸ್ತೇವೆ, ಅರ್ಥ ಮಾಡಿಕೊಳ್ತೇವ ಅಂತ. ತಾಯಿ ಈ ರೀತಿ ಭಜನೆ ಮಾಡ್ತಿದ್ಲು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಾಯಿ ಪುಟ್ಟ ಮಗುವನ್ನ ಕಾಲಲ್ಲಿ ಕೂರಿಸಿ ಚಪ್ಪಳೆಯನ್ನು ತಟ್ಟಿಸಿ ಭಜನೆಯನ್ನು ಹೇಳಿಕೊಡ್ತಾ ಇದ್ಲು. ದೇಶ ಸಂಸ್ಕೃತಿ ಬೆಳೀತಿತ್ತು, ಕಾಲಗಳು ಉರುಳಿತು. ಸಂಜೆಯ ಹೊತ್ತಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳ್ತಾ ಇದ್ದ ತಾಯಿ ಚಾವಡಿಯಲ್ಲಿ ಕಪ್ಪು ಪೆಟ್ಟಿಗೆ ಎದುರು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳಬೇಕಾದ ತಾಯಿಯ ಮಂಡೆಯಲ್ಲಿ ಚಿಂತನೆ ಉರುಳಿತು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಒಳಗೋಯ್ತು. ಲಚ್ಚಿದಾಯ್ತಮ್ಮ ಅರ್ಪಳೋ. ಅಲ್ಲಿ ಪುಟ್ಟಗೌರಿ ಮದುವೆಗೆ ಸಮಯ ಆಯ್ತು. ಇಲ್ಲಿ ತನ್ನ ಕಾಲಲ್ಲಿರುವ ಪುಟ್ಟಗೌರಿಯ ಬಗ್ಗೆ ಚಿಂತನೆ ಇಲ್ಲ ತಾಯಿಗೆ. ಆಗ ಆ ಮನೆಯಲ್ಲಿರುವ ಪುಟ್ಟಗೌರಿ ಏನು ಮಾಡಬೇಕು, ಪಕ್ಕದ ಮನೆಯ ಯುವಕನೊಂದಿಗೆ ಪುಂಡಿಯಲ್ಲಿ ನಿರತ. ತಾಯಿ ಟಿವಿಯ ಒಳಗೆ ಧಾರಾವಾಹಿಯಲ್ಲಿ ನಿರತ, ಮಗಳು ಪುಂಡಿಯಲ್ಲಿ ನಿರತ. ತಪ್ಪಿ ಅರ್ಧಾಯ್ತು. ಸಂಸ್ಕಾರಗಳು ಕುಂಠಿತ ಆಗ್ತಾ ಹೋಯ್ತಲ್ಲ. ಒಂದು ದೇವಸ್ಥಾನಕ್ಕೆ ತಾಯಿ ಹೊರಡ್ತಾಳೆ, 6 ಮೊಳದ ಸೀರೆ ಉಟ್ಕೊಂಡು ಹೋಗ್ತಾಳೆ. ಮಗಳು ಹೇಗೆ ಹೊರಡ್ತಾಳೆ, ಓ ಇಲ್ಲಿ ಸ್ವಲ್ಪ ಹರಿದದ್ದು, ಓ ಇಲ್ಲಿ ಸ್ವಲ್ಪ ಟಿ ಇಂಜೆಕ್ಷನ್ ಕೊಡುವುದು, ಒಂದಿಷ್ಟಿಷ್ಟು ತೋರಿಸ್ಕೊಂಡು ಹರಿದ ಪ್ಯಾಂಟ್ ಹಾಕಿ ಮಗಳು ಹೊರಡ್ತಾಳೆ. ಕಾರಣ ಯಾರಾಯ್ತು, ತಾಯಿ ಆಯ್ತು. ತಾಯಿ ಹೇಳಬೇಕಿತ್ತಲ್ಲ, ಲೆಸ್ ಪಾಡ್ಯರ ಬಲ್ಲಿ ಬಾಲ್ಯ ಲೆಸ್ ಪಾಂಡೆ ಈ ಎಲ್ಲಂಜಿ ಇಲ್ಲಾಡ್ತೇ ಲೆಸ್ಸಪ್ಪ, ಪಕ್ಕದ ಮನೆ ಯುವಕನೊಂದಿಗೆ ಪರಾರಿ. ಹೇಳಿಕೊಡಬೇಕಿತ್ತು. ತಾಯಿ ಸಂಸ್ಕಾರವನ್ನು ಹೇಳಿಕೊಡುವಲ್ಲಿ ಸೋತ್ಲು. ನಮ್ಮ ಧರ್ಮದ ಪಾವಿತ್ರತೆಯನ್ನು ನಾವು ಹೇಳಿಲ್ಲ. ತಿಲಕ ಹಾಕಬೇಕು, ಯಾಕೆ ಹಾಕಬೇಕು ಅಂತ ಮಗಳು ಕೇಳುವಾಗ ಆ ತಿಲಕದಲ್ಲಿ ಇರುವಂತಹ ವೈಜ್ಞಾನಿಕತೆ ಏನು ಅಂತ ಹೇಳಬೇಕಿತ್ತಲ್ಲ. ಅಮ್ಮ ಬೊಟ್ಟು ದಾಯ ಪಾಡೋಡು, ಗೊತ್ತು ಮಗೆ ನಿನ್ನ ಅಜ್ಜಿ ಪಾಡೊಂದು ತೆರಿಯಿಲ್ಲ ಪಾಡೋಡು, ಆ ಅಜ್ಜಿಗಿತ್ತು ಸೂ ಯಾರು ಪಾಡು. ತಲೆಗೆ ಮಲ್ಲಿಗೆ ಹಾಕಿ ಮುಡಿಬೇಕು, ಹೆಂಗೆ ಕಾಪುಣ್ ಮಮ್ಮಿ, ಮಲ್ಲಿಗೆ ಮುಡಿದ್ರೆ ತಲೆನೋವಾಗುದು ನಮ್ಮ ಹುಡುಗಿಗೆ. ಅದನ್ನಾಯ್ತು. ಮೊನ್ನೆ ಒಬ್ಬರ ತಾಯಿ ಹೇಳ್ತಾರೆ, ನಾ ಹೀಗೆ ಭಾಷಣ ಮಾಡುವಾಗ, ಈಗಿನವರ ಪ್ಯಾಂಟಿನ ಅವಸ್ಥೆ ಕೇಳಬೇಕು ಬಟ್ರೆ ಪುಷ್ ಲೆಗ್ಗಿನ್ಸ್ ಅಕ್ಳು ವೈನ್ ಬೋರ್ಡ್ ಅಂಡಲ ಪಾಡೋಡಂಡ ಅಮ್ಮೆಲ ಅಪ್ಪೆಲ ರಡ್ಡು ಜನಲ ಬೋರ್ಡ್ಗೆ ಪಾತ್ರದ ವೈಪ್ಯರ ಕಾರಿಗೆ ತೊಟ್ಟ ಮಾಡುದು ಎಂತದಿದು ದುರಾವಸ್ಥೆಗಳು ಅಂತ. ಅಂದ್ರೆ ನಮ್ಮ ತನ ಏನಿತ್ತು, ನಾವೀಗ ರಾಮ ಮಂದಿರದಲ್ಲಿ ಸೀತೆಯನ್ನು ಪುಷ್ಪ ಲೆಗ್ಗಿನ್ಸ್ ಹಾಕಿ ಬಿರ್ಕುಳಿ ಮಂಡೆಯಲ್ಲಿ ನೋಡುದಿಲ್ಲ. ಅಲ್ಲಿ ಸೀತೆ ಹೇಗಿರ್ತಾಳೆ, ಭಾವಚಿತ್ರದಲ್ಲಿ ಭಾರತ ಮಾತೆ ಹೇಗಿರ್ತಾಳೆ, ಅವರನ್ನು ನೋಡುವಾಗ ನಮಗೆ ಗೌರವ ಬರ್ತದೆ, ಕೈ ಮುಗಿಯುವ ಅಂತ ಆಗ್ತದಲ್ಲ. ಹಾಗೆ ನಮ್ಮ ಮನೆಯ ಮಗಳು ನಮ್ಮ ತಂಗಿ ಇರ್ಬೇಕಲ್ಲ, ಆ ಆಸೆ ಅಲ್ವ ನಮ್ಮದು. ಒಬ್ಬ ಅಣ್ಣ ತಂಗಿಗೆ ಬುದ್ಧಿ ಹೇಳ್ತಾನೆ ಅಂತ ಆದ್ರೆ ಅವನ ರಾಮಾಯಣ ಶುರು ಆಯ್ತು, ಪಿಟೀಲ್ ಶುರು ಆಯ್ತು, ಒಮ್ಮೆ ನಿಲ್ಲಿಸಿ ಅಂತ ಹೇಳುದಲ್ಲ. ಒಬ್ಬ ತಾಯಿ ಮಗಳಿಗೆ ಬುದ್ಧಿ ಹೇಳ್ತಾಳೆ ಅಂದ್ರೆ ಒಮ್ಮೆ ಸಾಕು ಮಾಡಮ್ಮ ನಿನ್ನ ಹರಿಕತೆ ಅಂತ ಹೇಳುದಲ್ಲ. ಆ ತಾಯಿ ಯಾಕೆ ಹೇಳುತ್ತಾಳೆ ಗ್ರಹಿಸ್ಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ ಬಂಧುಗಳೇ. ಈ ಸಂಸ್ಕಾರ ತುಂಡಾಗ್ತಾ ಬಂತು. ಗಂಡಸರಿಗೆ ಬಾರಿ ಖುಷಿ ಆಗ್ತದೆ. ಆಗೊಂದು ಯಾರು ಬಿಸಿಲು ಹಾಕಿದ್ರು, ಸಕಾತ ನಂಚನೆ ಆತನ ಪಣ್ಣೋಡು ಅಂತ, ಆ ಅಂಜೋನ ಕಳದ ದಾಲ ಬುಡ್ತಿಜ್ಜಿ
ನಮ್ಮ ಹುಡುಗರ ಸ್ಟೈಲ್ ಒಮ್ಮೆ ನೋಡ್ತೀರಾ? ನಾನು ಇತ್ತೀಚೆಗೆ ಒಂದು ಬಸ್ಸಲ್ಲಿ ಹೋಗ್ತಿದ್ದೆ. ಬಸ್ಸಲ್ಲಿ ಹೋಗುವಾಗ ನನ್ನ ಪಕ್ಕದಲ್ಲಿ ಒಬ್ರು ಅಜ್ಜ ಕೂತಿದ್ರು. ಅವರ ಹತ್ರ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಈಗ ಪುಸ್ತಕ ಹಿಡ್ಕೊಂಡು ಬಂದಿತ್ತ. ಆ ನಾಯಿ ಪರ್ಚಿದ ಪ್ಯಾಂಟ್ ಹಾಕಿದ್ದಾನೆ, ಎಲ್ಲ ಹರಿದ. ಮೊದ್ಲೆಲ್ಲ ನಾವು ಶಾಲೆಗೆ ಹೋಗುವಾಗ ಪ್ಯಾಂಟ್ ಹರಿದಿದ್ರೆ ಬೇ ನೋಡ ಅವನ ಪ್ಯಾಂಟ್ ಹರಿದಿದ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹಾಗಲ್ಲ, ಅವನ ಪ್ಯಾಂಟ್ ಹರಿಲಿಲ್ವ ಅಂತ ಹೇಳ್ತಾರೆ. ಹರಿದ ಪ್ಯಾಂಟ್ ಹಾಕಿದ್ರೆ ಸ್ಟೈಲ್ ಅಂತ ಪ್ಯಾಂಟ್ ಹಾಕೊಂಡು ಬಂದಿತ್ತ. ಈ ಸೀಟಲ್ಲಿ ಕೂತ ಅಜ್ಜನಿಗೆ ಬಸ್ ಸ್ಟಾಪ್ ಬಂತು. ಅಜ್ಜ ಇವನ ಪ್ಯಾಂಟ್ ಅನ್ನು ಹಿಡಿದು ಮೇಲೆ ಇದ್ರು. ಇವನ ಪ್ಯಾಂಟ್ ಪುಸ್ತಕ ಕೆಳಗೆ ಲಾಬೆಸ್ಟ್ ಪ್ಯಾಂಟ್, ಒಳಗಿನ ರಿಪಾಕ್ ಪಟ್ಟಿ ಹೆಸರು ಕಾಣಬೇಕು ಸ್ವಾಮಿ. ಎಂತ ಹೇಸಿಗಲ್ಲ. ಆಯ್ತು, ಹೇರ್ ಸ್ಟೈಲ್ ಅಲ್ಲಿ ನೋಡಿ, ಇಲ್ಲಿ ತೆಳುಪು ಮಾಡುದು. ಇಲ್ಲೊಂದು ಎಂ ಅವು ದುಂಬು ತಲವರ್ನ ಪುದಾರ್ ಪಣಿ ಮಾಜಿ ದಿಪ್ಪುನು ಮೂಳಂಜಿಜ್ಜಿ ಅವು ಇತ್ತ ತಲವರ್ನ ಪುದಾರ್. ಇಲ್ಲಿ ಹುಪ್ಪಿಗೆ 25 ಉಜಿರ ಗಣಿ ಕೊಡ್ಲಿಕ್ಕೆ ಉಂಟು ಗವರ್ಮೆಂಟಿನವರು ಮಾರ್ಗದ ಬದಿಯಲ್ಲಿ ಕೊಟ್ಟಾಗ. ಮತ್ತೆ ತಲೆಯಲ್ಲಿ ಒಂದು ಕಟ್ಟಿಂಗ್ ಕುಂಡೆಚ್ಚ ಕಟ್, ಹೀಗೆ ಓತಿ ಗೊತ್ತಾಗಿದ್ರೆ ಒಳಗೆ ಎಂತ ಕಟ್ಟಿಂಗ್ ಸ್ವಾಮಿ. ಮೊದಲೆಲ್ಲ ಗಡ್ಡ ನೋಡಿ ಪಂಥ ಯಾವುದು ಅಂತ ನೋಡಬಹುದಿತ್ತು. ಗಡ್ಡ ಮೀಸೆ 2 ಬಿಟ್ರೆ ಹಿಂದೂ, ಇಲ್ಲ ಫುಲ್ ಶೇವ್ ಮಾಡಿದ್ರೆ ಹಿಂದೂ. ಹೀಗೆ ಗಡ್ಡ ಬಿಟ್ಟವನು ಡಿಸೋಜ, ಹೀಗೆ ಗಡ್ಡ ಬಿಟ್ಟವನು ಮಮ್ಮದೆ. ಈಗ ಈಗ ಮಮ್ಮದೆ ಯಾರು ಡಿಸೋಜ ಯಾರು ಗೊತ್ತೇ ಆಗುದಿಲ್ಲ. ಸಂಘಟನೆಯವರು ಹೋಗಿ ಅರಟ್ಟಿ ಬಿಡುದು ಹಿಂದೂ ಪಣ್ಣಲೆಲ್ಲ ತಂದು ಓಪನ್ ಆಮೇಲೆ ಇಚ್ಚ ನವೆನ್ನ ಸಂಗಡಿ ಪೆಟ್ಟು ತಿಂದಾನೆ ಗೊತ್ತಪ್ಪನ ರಾಮಿ ದುರಂತಗಳು ಅಂತ. ನಮ್ಮ ಸಂಸ್ಕಾರವನ್ನು ನಾವೇ ಹಾಳು ಮಾಡಿ ಕೊಡ್ತಾ ಇದ್ದೇವಲ್ಲ. ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣೆ ಅದು. ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣೆ. ಕಣ್ಣು ಮುಚ್ಚಿ ನಾವು ನಂಬಿ ಬಿಡುವುದು ಯಾವುದನ್ನಾದ್ರೂ, ಅದು ಮಾಡಬಹುದಾ? ಯಾಕಾಯ್ತದು? ನಾವು ನೋಡುವಂತಹ, ನಾವು ಅನುಭವಿಸುವಂತಹ ವ್ಯವಸ್ಥೆ ಒಳಗಾಯ್ತು. ನಾವು ಭಜನೆ ಮಾಡ್ತೇವೆ ಬಂಧುಗಳೇ, ಭಜನೆಯನ್ನು ಅನುಭವಿಸ್ತೇವಾ? ದಾಸ ಸಾಹಿತ್ಯ, ನಾನು ಎಲ್ಲರಿಗೆ ಕೈ ಮುಗಿದು ಹೇಳ್ತೇನೆ, ನಾಳೆಯಿಂದ ಹೋಗಿ ನೀವು ಪುಸ್ತಕ ಖರೀದಿಸಿ ಓದಿ ಅಂತ ಹೇಳುವುದಿಲ್ಲ. ನನಗೆ ಗೊತ್ತಿದೆ ಎಲ್ಲರೂ ಪುಸ್ತಕದ ಶತ್ರುಗಳೇ ಇರುವುದಿಲ್ಲ ಅಂತ, ನನ್ನನ್ನು ಸೇರಿಸಿ. ಪುಸ್ತಕ ಆಗೋದಿಲ್ಲ, ಇದೊಂದುಂಟಲ್ಲ, ಇದರಲ್ಲಿ ಒಂದು ಸರ್ಚ್ ಮಾಡುವ. ದಾಸ ಸಾಹಿತ್ಯಗಳನ್ನ ಎಷ್ಟು ಚೆನ್ನಾಗಿದೆ ಗೊತ್ತಾ? ದೇವರು ಹೇಗೆ ಒಲಿತಾನೆ ಅಂತ ದಾಸರು ಹೇಳ್ತಾರೆ, ನೀವು ಕೇಳಿರಬಹುದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿತ್ತರೆ ನಲಿವ, ನಲಿದರೆ ತಾವೊಲಿವೆ ಅಂತ. ಎಷ್ಟು ಚೆನ್ನ ನೋಡಿ. ಮಲಗಿ ಬೇಕಾದ್ರೆ ಭಜನೆ ಮಾಡಬಹುದಂತೆ. ಮಲಗಿಕೊಂಡು ಕಚ್ಚಾ ಬಾದಮ್ ಅಚ್ಚಾ ಬಾದಮ್ ಅಂತ ಇಯರ್ಫೋನ್ ಹಾಕೊಂಡು ನಾವು ಕುಣಿತೇವಲ್ಲ ಬೆಡ್ಡಲ್ಲಿ, ಅದೇ ಮಾಡ್ಬೇಕು ಅಂತ ಇಲ್ಲ ಅಂತ ದಾಸರು ಹೇಳ್ತಾರೆ. ಮಲಗಿದ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಾವು ಮಲಗಿ ಕೇಳಿದ್ರೆ, ಹಾಡಿದ್ರೆ ದೇವರು ಕುಳಿತುಕೊಂಡು ಕೇಳ್ತಾನಂತೆ. ಕುಳಿತು ಪಾಡಲು ನಿಲ್ಲುವ. ನೋಡಿ, ನಮ್ಮ ಶ್ರಮ ಸ್ವಲ್ಪ ಜಾಸ್ತಿ ಆಯ್ತು. ಮಲಗಿದಲ್ಲಿಂದ ಕೂತೆವು, ಸ್ವಲ್ಪ ಶ್ರಮ ಹಾಕಬೇಕು ದೇವರಿಗೆ. ಕೂತುಕೊಂಡು ಹಾಡಿದಾಗ ನಿಂತು ಕೇಳ್ತಾನಂತೆ. ದೇವರಿಗೆ ಬೇಕಾಗಿ ನಮ್ಮದೇನೋ ಒಂದು ಕಷ್ಟದ ಸಮರ್ಪಣೆ ಆಗಬೇಕು ಅಂತ. ಕುಳಿತು ಪಾಡಲು ನಿಲ್ಲುವ, ನಿತ್ತರೆ ನಲಿವ. ನಾವು ನಿಂತುಕೊಂಡು ಭಜನೆ ಮಾಡಿದ್ದಾದ್ರೆ, ಭಜನೆಯನ್ನು ಆನಂದಿಸಿದ್ದಾದ್ರೆ, ದೇವರು ಕುಣಿದುಕೊಂಡು ಭಜನೆಯನ್ನು ಕೇಳ್ತಾನಂತೆ. ಕುಣಿದರೆ ತಾ ಒಲಿವೆ ತಾನೆಂದ. ಯಾವುದಕ್ಕೆ ಕುಣಿದರೆ? ಮನೆಯಲ್ಲಿ ಡಿಜೆ ಹಾಕಿ ಅಪ್ಪಲೂಸ ಅಮ್ಮಲೂಸ ಕುಣಿದ್ರಲ್ಲ, ಭಜನೆಗೆ, ರಾಮ ಭಜನೆಗೆ ಕುಣಿದರೆ ನಾ ಒಲಿವೆ ತಾನೆಂದ. ಇದಲ್ವ ನಾವು ದೇವರಿಗೆ ಸಮರ್ಪಿಸಬೇಕಾದ್ದು. ದಾಸ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನೋಡಿ. ದಾಸರು ಒಂದು ಕಡೆ ತನ್ನ ಭಜನೆಯಲ್ಲಿ ಹೇಳ್ತಾರೆ, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಇಚ್ಚರಿಲ್ಲದೇನೆ ನಡೆಯಬಾರದು. ಪ್ರತಿಯೊಬ್ಬರು ನಡೆಯುವಾಗ ಸಹಿತ ಹೊಟ್ಟೆ ಪ್ಯಾಂಟ್ ಹೊಟ್ಟೆ ಚಡ್ಡಿ ಹಾಕಿಕೊಂಡು ಹೋಗುವುದಲ್ಲ, ಮೈ ಮೇಲೆ ಎಚ್ಚರಿಲ್ಲದೇನೆ ನಡೆಯಬಾರದು. ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು. ಒಂಜಿ ಕಷ್ಟ ಎನ್ನ ಪೆಂಚಿನ ಕಿಕ್ಕಿ 24 ಗಂಟೆ ಅಡಿಗೆ ಕಲ್ಪು, ಐನು ಮಳಪು, ಇನ್ನೇನು ಮಳಪು, ಮೊಬೈಲ್ ತೊಡ್ಚಿ ಅವೊಂಜಿ ಬಣ್ಣಿರಲ್ಲಿ ಏತ್ ಬರ್ತಿದ್ದುಂಡೆಲ್ಲ ಕೈಟ್ ಮೊಬೈಲ್ ದೆತ್ತು ದೀಲದಿ ಐನು ಬಣ್ಣಿರಲ್ಲಿ. ಎನ್ನ ಅಪ್ಪೆ ಚೊರ್ರೆ ಅಮ್ಮೆರು ಪಿರ್ಪಿರಿ ಅಣ್ಣೆ ಮರ್ಲಿ. ಆದ್ರೆ ದಾಸರು ಹೇಳಿದ್ರು, ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು. ಅವೊಂಜಿ ಬಣ್ಣಿರ ಜಗಳ ಆಡಿದ್ರೆ ನಮಗಿರ್ಲಿಕ್ಕೆ ಆಗುದಿಲ್ಲ. ನೋಡಿ, ದಾಸರು ಯಾವತ್ತೋ ನೋಡಿದ ಪ್ರಪಂಚದಲ್ಲಿ ಇದೆಲ್ಲ ಇರ್ಲಿಲ್ಲ ಅಂತ, ಈ ಮೊಬೈಲ್ ಎಲ್ಲ ಇರ್ಲಿಲ್ಲ. ಆದ್ರೂ ಕೂಡ ದಾಸರದನ್ನು ಹೇಳ್ತಾ ಹೋದ್ರು. ನಮ್ಮ ಜೀವನ ಹೇಗಿತ್ತು ಅಂತ, ಒಳ್ಳೆಯದನ್ನು ತಗೊಳ್ಳೋದಿಲ್ಲ, ಇನ್ನೊಬ್ಬರನ್ನು ನೋಡಿ ಒಳ್ಳೆಯದನ್ನು ನಾವು ತಗೊಳ್ಳೋದಿಲ್ಲ, ಕೆಟ್ಟದ್ದನ್ನು ತಗೊಳ್ತೇವೆ. ಅದಕ್ಕೆ ಕನಕದಾಸರು ಒಂದು ಕೀರ್ತನೆ ಮಾಡೋಕೆ ಹೇಳಿದ್ರು, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತು?
ಒಂದು ನಾಯಿಗೆ ನಮ್ಮನ್ನು ಹೋಲಿಸಿ ಹೇಳ್ತಾರೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬುಗಳ ಜಗಿತಿತ್ತಂತೆ, ಹಿಂಡಿರ ಮಕ್ಕಳ ನೆಚ್ಚಿತ್ತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಏನು ಮಾಡಿತ್ತಂತೆ? ಒಳ್ಳೆ ಕಲ್ಲು ಸಕ್ಕರೆ ಉಂಟು, ತಿನ್ನು ನಾಯಿ ಅಂತ ಹೇಳಿದ್ರೆ ನಾಯಿ ತಿನ್ನಲಿಲ್ಲ. ಅದರ ಬದಲು ಮಾರ್ಗದ ಬದಿಯಲ್ಲಿದ್ದ ಒಂದು ಎಲುಬನ್ನು ಕಟ್ಟ ಜಗಿಯಿತ್ತಂತೆ. ನೋಡಿ, ನಮಗೆ ಒಳ್ಳೆಯ ದಾಸ ಸಾಹಿತ್ಯದ ಕೀರ್ತನೆಗಳು ಬೇಕಿಲ್ಲ, ಅಪ್ಪಲೂಸ ಅಮ್ಮಲೂಸ ಕಚ್ಚಾ ಬಾದಾಮ್ ಅಚ್ಚ ಬಾದಾಮ್ ಬೇಕು ಅಂತ. ಅದನ್ನು ದಾಸರು ಆವತ್ತೇ ಹೇಳಿದ್ರು. ಹೆಂಡಿರ ಮಕ್ಕಳ ನೆಚ್ಚಿತ್ತಂತೆ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಲವ್ವರ್, ಅದೇ ತಲೆಯಲ್ಲಿ. ಆದ್ರೆ ಲಾಸ್ಟಿಗೆ ಕೊಂಡು ಹೋಗ್ಲಿಕ್ಕಾಗುವಾಗ ಏರ್ಲ ಹೆಚ್ಚಿ. ದಾಸ ಸಾಹಿತ್ಯದ ಚಂದ ಅದು ಅಂತ ದಾಸರು ಆವತ್ತಿಂದಲೇ ಹೇಳ್ತಾ ಇದ್ರು. ಇದನ್ನು ನಾವು ಕಲಿತುಕೊಳ್ಳುವಲ್ಲಿ ಸೋತೆವಲ್ಲ. ಅದಕ್ಕೆ ಆ ಭಜನೆ ಹೇಳಿತು, ಕುಣಿದರೆ ಒಲಿವೆ. ಆದ್ರೆ ಇತ್ತೀಚೆಗೆ ಈಗ ಕುಣಿತ ಭಜನೆಗಳು ಬಂದಿದೆ. ಹೇಗೆ ಕುಣಿತ ಭಜನೆಗಳು? ಎಲ್ಲೋ ಒಂದು ರೆಕಾರ್ಡ್ ಹಾಕುದು, ಆ ರೆಕಾರ್ಡ್ಗೆ ಇಲ್ಲಿ ಸ್ಟೆಪ್ ಅನ್ನು ನೆನಪು ಮಾಡಿಕೊಂಡು ಕುಣಿಯುವುದು. ಈ ಕುಣಿಯೋನಿಗೆ ದೇವರನ್ನು ಕಾಣುವ ಆಸೆ ಇಲ್ಲ, ಭಜನೆ ಅಂತೂ ಬಾಯಲ್ಲಿ ಬರುವುದೇ ಇಲ್ಲ. ನನವು ಸ್ಟೆಪ್ಯ ಅವು ಎದುರ್ತಕಾರ ಪಿರಾವತಕಾರ. ಭಜನೆ ಇಲ್ಲ, ಎದುರ್ತಕಾರ ಪಿರಾವತಕಾರಲ್ಲಿ ಇವರ ಭಜನೆ ಹೋಯ್ತು. ಆ ರೆಕಾರ್ಡ್ಗೆ ಕುಣಿಯೋ ಮಕ್ಕಳ ಒಮ್ಮೆ ಮುಖ ನೋಡಿದ್ದೆ, ಹಿಂದೆ ಅವರಿಗೆ ಬೈಯುವುದೇ ಆಯ್ತು ಅಂತ ಭಜನೆ ಇಲ್ಲ. ಆದ್ರೆ ಭಜನೆ ಹೇಗೆ? ಕುಣಿತ ಭಜನೆ ಅಂದ್ರೆ ನಮ್ಮ ಭಜನೆ ನಮ್ಮನ್ನು ಕುಣಿಸಬೇಕು ಅಂತ, ಆನಂದದಲ್ಲಿ ಮೈ ಮರೆಸಬೇಕು, ಅದು ಭಜನೆ. ಅಂತ ಭಜನೆಗಳಿಗೆ ನಮ್ಮನ್ನು ತಾನು ಮರೆಯುವಂತೆ ಮಾಡಿ ಕುಣಿಸುವ ಭಜನೆಗಳು, ಅಂತ ಭಜನೆಗಳು, ಅದು ಸಾರ್ಥಕತೆ. ಕುಣಿತ ಭಜನೆ ರೆಕಾರ್ಡ್ ಹಾಕಿ ಕುಣಿಯುವುದಲ್ಲ ಬಂದು, ಅಂತ ಭಜನೆಗಳು ಹೆಚ್ಚಾಗಬೇಕು. ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವಲ್ಲ, ದೇವಸ್ಥಾನಕ್ಕೆ ಹೋಗುವಾಗ ಹೇಗೆ ಹೋಗ್ತೇವೆ? ನಾನು ಎಲ್ಲ ಕಡೆಗಳಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ, ತಾಯಂದ್ರು ನೆನಪಿಟ್ಟುಕೊಳ್ಳಬೇಕು. ಒಂದು ಕಡೆ ನಾನು ನೋಡಿದ್ದಿದ್ದು, ಮನೆಯಲ್ಲಿ ಮಗಳಿಗೆ ಏಜ್ ಆಯಿತು, ಮದುವೆ ಆಗಲಿಲ್ಲ. ತಂದೆ ತಾಯಿಗೆ ಟೆನ್ಷನ್ ಆಯಿತು. ತಂದೆ ತಾಯಿ ಮಣಿಮಂಚದ ಎದುರು ನಿಂತು ತಾಯಿ ಕಲ್ಲುಟ್ಟಿಗೆ ಹರಿಕೆ ಹೇಳಿದ್ರು, ಅಪ್ಪೆ ಬರ್ಪ ವರ್ಷ ದುಂಬೆಯನ್ನ ಮಗಳಿಗೆ ಮದಿಮೆನಿ ಗಂಟ ಅಂದ್ರ ಅಂಡ ಮದಿಮೆಡ್ತು ದುಂಬು ನಿಕ್ಕೊಂಜಿಕೊಂಡೆ ಪೇರು ಕೊಡ್ಪೆ ಅಂದ್ರೆ ನೇಮ ಕೊಡ್ಪೆ ಅಂತ ಆಯ್ತು. ಹರಿಕೆ ಹೇಳಿ 6 ತಿಂಗಳ ಒಳಗೆ ಮಗಳಿಗೆ ಮದುವೆ ನಿಗದಿ ಆಯ್ತು, ನೇಮ ನಿಶ್ಚಯ ಆಯ್ತು. ನೇಮಕ್ಕೆ ನಾವು ಹೋಗಿದ್ದು. ದೈವ ಕ್ರಮ ಯಾಕಾಗಿ ನೇಮ ಅಂತ ಕೇಳುವಾಗ ಮನೆ ಯಜಮಾನ ಹೇಳಿದ, ನನ್ನ ಮಗಳಿಗೆ ಮದುವೆ ನಿಗದಿ ಆಗ್ಲಿಲ್ಲ ದೈವ, ಹಾಗಾಗಿ ನಿಗದಿ ಆದ್ರೆ ನಿನಗೊಂದು ಕೊಂಡೆ ಹಾಲು ಕೊಡ್ತೇನೆ ಅಂತ ಹೇಳಿದ್ದೇನೆ, ನಾಡಿತು ಮದುವೆ, ಹಾಗಾಗಿ ಆ ಲೆಕ್ಕದಲ್ಲಿ ನಿನಗೆ ನೇಮ. ದೈವ ಕರೆಯಿತು, ಮದಿ ಮಾಡಬಾರಡು ಅಂತ. ಹೇಗೆ ಬರಬೇಕು? ಒಂದು ನೈಟಿ ಹಾಕಿಕೊಂಡು ಹೀಗೆ ಬೆಳ್ಚಪ್ಪನಾಗೆ ಬಂದು ದೈವದ ಎದುರು ನಿಂತಲು, ಹೀಗೊಂದು ಫೋಸ್. ದೈವ ಕೇಳಿತು, ಮದಿ ಮೇರೆಗೆ ಮದಿ ಮೆಂಬೊಳೆಗೆ ಸರಂಗ ಬತ್ತ ಬಾಲೆ ಅಂತ ದೈವ ಹೇಳಿತು. ಸರಂಗ ಬತ್ತ ಸರಂಗೋಳುಂಡು, ಸರಂಗಜ್ಜಿ ಹತ್ರ ನಿಂತ ಅಮ್ಮ ಒಂದು ಬೈರಾಸನ್ನು ತೆಗೆದು ಕುತ್ತಿಗೆ ಹಾಕಿದ್ರು. ದೈವ ಹೇಳಿತು, ನನ್ನ ಕಣ್ಣು ಕಟ್ಟವನ್ನೇ ಬೋಡ್ತಿ, ಅವು ಬೈರಾಸ್, ಅವು ಸರಂಗ ಬತ್ತು, ಸರಂಗಿಲ್ಲ. ಆಗ ದೈವ ಹೇಳಿದ ಮಾತು ಎಷ್ಟು ಚಂದ ನೋಡಿ. ತುಳುನಾಡಿನ ನಂಬಿಕೆಗಳು, ದೈವಾರಾಧನೆಗಳು ಮನುಷ್ಯನನ್ನು ತಿದ್ದುತ್ತದೆ, ಮನುಷ್ಯನನ್ನು ಸಾಕುತ್ತದೆ, ಮನುಷ್ಯನನ್ನು ಸಲಹುತ್ತದೆ ಅಂತ ಹೇಳುವುದಕ್ಕೆ ಇದೊಂದು ಸಾಕ್ಷಿ. ಕಲ್ಲುರ್ಟಿ ದೈವದ ನುಡಿಯಾಯಿತು. ತುಲಮಗ ನಿನ್ನ ಮೂಕುತಿದ ಐಸರ, ನಿನ್ನ ತಾಳಿಭಾಗ್ಯ, ನಿನ್ನ ಸೆರಂಗಿದವರಿಪ್ಪು ಏಪಲ ಒರಿಯೋಡು ಒಂದು ಪಂಡಿತ ನಿನ್ನ ಅಮ್ಮೆ ಪಣ್ಣ ಪರಕ್ಕೆ ನಿಕ್ಕ ಸೆರಂಗ ಪಾಡಿಯರ್ನ ಗತಿಜ್ಜತ್ತ ಬಾಲೆ ಬುಕ್ಕಾಯಿ ಇಂಚ ಒರಿಪ ಹೊಡಿಯ. ದೈವ ಕೇಳುವಾಗ ಮಗುವಿಗೆ ಕಣ್ಣಲ್ಲಿ ನೀರು ಬಂತು. ಮನೆಯೊಳಗೆ ಹೋಗಿ ಸೀರೆ ಉಟ್ಟುಕೊಂಡು ಬಂದು ಕ್ರಮದಲ್ಲಿ ಸೆರಗನ್ನು ಒಡ್ಡಿ ತಾಯಿಯಲ್ಲಿ ಕ್ಷಮೆಯನ್ನು ಕೇಳ್ತಾಳೆ. ಆ ನಂತರ ಸೆರಗನ್ನು ಹಾಕದೆ ಆ ತಂಗಿ ಇರಲಿಲ್ಲವಂತೆ. ಇದು ಸಂಸ್ಕಾರ. ದೈವಾರಾಧನೆ, ದೇವತಾರಾಧನೆಗಳು ಇರುವುದು ನಮ್ಮನ್ನು ತಿದ್ದುವುದಕ್ಕೆ, ನಮ್ಮನ್ನು ತೀಡುವುದಕ್ಕೆ, ನಮ್ಮನ್ನು ಮನುಷ್ಯರಾಗಿಯೇ ನಡೆಸುವುದಕ್ಕೆ ಬಂಧುಗಳೇ. ಯಾವುದು ಮೂಢನಂಬಿಕೆಗಳಲ್ಲ, ಯಾವುದು ಮೂಢನಂಬಿಕೆಗಳಲ್ಲ. ನಾವು ಅದನ್ನು ತಿಳ್ಕೊಳ್ಳುವಲ್ಲಿ ಸೋತಿದ್ದೇವೆ ಅಷ್ಟೇ. ಆ ರೀತಿಯಲ್ಲಿ ನಾವು ಮುಂದೆ ಹೋಗ್ಬೇಕಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಹೇಗೆ ಹೋಗ್ತೇವೆ? ಫ್ರೆಂಡ್ಸ್ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗುದು. ಯಾವಾಗ ಹೋಗುದು? ಪರೀಕ್ಷೆ ದಿವಸ ಬೆಳಿಗ್ಗೆ ಹೋಗುದು. ಏನ್ಕೊ ನಿಮ್ಮ ಮಾರ್ಕ್ ದಿಕ್ಕಡಿ ನಿಂತ ಪರೀಕ್ಷೆ ಟಿ ಕೋಡೆ ಓದುದಿಜ್ಜಿ, ಕೋಡೆ ಮೊಬೈಲ್ ಓದ್ತಂದಿತ್ತೆ ಓದುದಿಜ್ಜಿ ಇನಿ ಒಂಜಿ ಶಾಸ್ತ್ರಲಿಂಗ ಒಂಜಿ ಮಾರ್ಕ್ ಕೊರವ ಹೆಂಗ್ ಅಲ್ಲಿ ಹೋಗಿ ಕೈ ಮುಗಿಯಿತು. ಒಂದು ಕೈ ಮುಗಿ ಹೋಗಿ ಹೇಗೆ ಫ್ರೆಂಡ್ ಎಲ್ಲ ಜೊತೆಗೆ ಹೋಗಿಕೊಂಡು, ನಿನ್ನೆ ಅವ ಮೆಸೇಜ್ ಮಾಡಿದ್ದ, ನಿನ್ನೆ ಇವಳು ಮೆಸೇಜ್ ಮಾಡಿದ್ಲು, ಅವಳ ಅಪ್ಪ ಬೈದ್ರಂತೆ, ಅಮ್ಮ ಬೈದ್ರಂತೆ ಅಂತ ಹೇಳಿಕೊಂಡು ಭಟ್ರಿಗೆ ಶಾಪ ಹಾಕಿಕೊಂಡು ತೀರ್ಥ ತಕೊಂಡು ಅದು ಬುರ್ರ್ ಅಂತ ಹೇಳಿತ್ತು. ಗೊತ್ತಿದ್ದವರು ಹೇಳಿದ್ರು, ಶಬ್ದ ಕೇಳಿ ತೀರ್ಥವನ್ನು ಸ್ವೀಕರಿಸುವುದು ಶ್ವಾನ ಮೂತ್ರಕ್ಕೆ ಸಮಾನ ಅಂತ. ನಾಯಿಯ ಉಚ್ಚೆ ಕುಡಿದ ಫಲ ಅಂತ ಬುರ್ರ್ ಅಂತ ಹೇಳಿದ್ರೆ
ಹಾಗೆ ಎಳಿಬಾರದು. ಅದರ ಬದಲು ಆ ತೀರ್ಥ ಅಂದ್ರೆ ಏನು ಅಂತ ನಾವು ಅನುಭವಿಸಬೇಕು. ದೇವರೇ, ನಿನ್ನ ಕಾಲ್ ತೊಳೆದು ಬಂದಂತಹ ನೀರು ನನಗೆ ಅಮೃತ ಸಮಾನ, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಶಬ್ದ ಬಾರದ ರೀತಿಯಲ್ಲಿ ಗೋಕರ್ಣಾಕೃತಿಯಲ್ಲಿ ಕೈಯನ್ನು ಇರಿಸಿ ಇಲ್ಲಿ ತೀರ್ಥವನ್ನು ತಕೊಂಡು ತನ್ನಿಂದ ತಾನೇ ಇಲ್ಲಿ ಒಂದು ಕಣಿ ಆಗ್ತದಾಗ ಕುಡಿಲಿಕ್ಕೆ ಒಂದು ದಾರಿ ಆಗ್ತದೆ. ಇಲ್ಲಿ ತೀರ್ಥವನ್ನು ಸ್ವೀಕರಿಸಬೇಕು. ಅದು ತೀರ್ಥ ಯಾವುದು ಅಂತ ನೋಡಿಕೊಳ್ಳಬೇಕು. ನೀರು ಪಚ್ಚೆ ಕರ್ಪೂರದಲ್ಲಿ ಮಾಡಿದ್ದಾದ್ರೆ ತಲೆಯಲ್ಲಿ ಉಜ್ಜಿಕೊಳ್ಳಿ, ಸಿಹಿ ತೀರ್ಥ ಆದ್ರೆ ತಲೆಯಲ್ಲಿ ಉಜ್ಜಿಕೊಂಡ್ರೆ ಮತ್ತೆ ಏನು ಹೆಚ್ಚಾಗ್ತದೆ, ಇರುವೆ ಹೆಚ್ಚಾಗ್ತದೆ, ಒಟ್ಟು ತಲೆಗುಜ್ಜಿಕೊಳ್ಳುವುದಲ್ಲ. ಹೀಗೆ ತೀರ್ಥವನ್ನು ತಗೊಳ್ಬೇಕು. ಪ್ರಸಾದವನ್ನು ತಗೊಳ್ಳುವಾಗ ಬಟ್ಟೆಯಲ್ಲಿ ಸ್ವೀಕರಿಸಬೇಕು ಅಂತ ಅರ್ಥ. ಗುರುಗಳಲ್ಲಿ ಮಂತ್ರಾಕ್ಷತೆಯನ್ನ, ಹಿರಿಯರಲ್ಲಿ ಪ್ರಸಾದವನ್ನು ಸ್ವೀಕರಿಸುವಾಗ ಕಾಲಿಕಯ ಬರಡೆ ಲಂಚ ಸ್ವೀಕರಿಸಿದಾಗ ಸ್ವೀಕರಿಸುವುದಲ್ಲ ಅಂತೆ. ಆ ಪ್ರಸಾದಕ್ಕೊಂದು ಸ್ಥಾನಮಾನ, ಆ ಪ್ರಸಾದಕ್ಕೊಂದು ಗೌರವವನ್ನು ಕೊಡಬೇಕು, ಬಟ್ಟೆಯಲ್ಲಿ ಸ್ವೀಕರಿಸಬೇಕು ಅಂತ. ಆ ರೀತಿಯಾಗಿ ನಾವು ಗೌರವಯುತವಾಗಿ ಸ್ವೀಕರಿಸಬೇಕು. ಇದು ಪ್ರಸಾದವನ್ನು ತಗೊಳ್ಳುವ ರೀತಿ. ಇದರಲ್ಲಿ ಕಷ್ಟ ಏನೂ ಇಲ್ಲವಲ್ಲ. ಈ ರೀತಿಯಾಗಿ ನಮ್ಮ ನಡತೆಗಳನ್ನು ನಾವು ತಿದ್ದಿಕೊಳ್ಳಬಹುದಲ್ಲ, ಏನು ಕಷ್ಟ ಇಲ್ಲ. ಇದು ನಮಗೆಲ್ಲ ಗೊತ್ತಿರುವ ವಿಚಾರವೇ, ನಾನೇನು ಹೊಸ್ತನ್ನು ಹೇಳ್ತಾ ಇಲ್ಲ. ಮುಖದಲ್ಲಿ ಒಂದು ತಿಲಕ ಇರಬೇಕು, ಏನು ಕಷ್ಟ ನೋಡಿ. ಬೇರೆ ಪಂಥದವರಿಗೆ ಕಪ್ಪು ಬಟ್ಟೆಯೊಳಗೆ ಬಂದಿಯಾಗುವುದು ಕೂಡ ಕಷ್ಟ ಆಗ್ಲಿಲ್ಲ ಅಂತ ಉಡುಪಿಯಲ್ಲಿ ಗಲಾಟೆ ಮಾಡ್ತಾರೆ, ನನಗೆ ವಿದ್ಯೆಯಿಂದ ನನ್ನ ಧರ್ಮವೇ ಶ್ರೇಷ್ಠ ಅಂತ. ನಾವು ಹೇಳಿದೆವು, ನನ್ನ ಬೊಟ್ಟಿಂದ ನನ್ನ ಸ್ಟೈಲೇ ಶ್ರೇಷ್ಠ. ಮುಖದಲ್ಲಿ ಕೆಂಪು ಹಾಕುವುದಕ್ಕಾಗದ ತಂಗಿಗೆ ತುಟಿಯಲ್ಲಿ ಕೆಂಪು ಬಳಿಯುವುದಕ್ಕೆ ಅರ್ಧ ಗಂಟೆ ಪುರುಸೊತ್ತುಂಟಲ್ಲ, ದುರಂತ ಅಲ್ವಾ ಇದು? ಎಂತ ದುರಂತಗಳು! ನಮ್ಮ ಸಂಸ್ಕೃತಿಯನ್ನು ಯಾಕೆ ನಾವೇ ಕಡೆಗಣಿಸ್ತೇವೆ? ಹಿಂದೂ ಸಂಸ್ಕಾರ ಸಾಯ್ತಾ ಉಂಟು ಅಂತಾದ್ರೆ ಇವರಿಂದ ಅಂತ ಹೇಳುವುದಲ್ಲ, ಮೊದಲು ನಮ್ಮಿಂದಲೇ ಸಾಯ್ತಾ ಉಂಟಲ್ಲ ಬಂಧುಗಳೇ, ಆಲೋಚಿಸಬೇಕಲ್ಲ. ಗೊತ್ತಿದೆ, ಹೊಟ್ಟೆ ತಾಳ ಆಗ್ತಾ ಇದೆ, ನನಗೆ 45 ನಿಮಿಷ ಸಮಯಾವಕಾಶ ಕೊಟ್ಟಿದ್ದಾರೆ. ಆಂಡ್ ಬಂಡರ್ ಅಂತ ಹೇಳಿದ್ರು ಒಮ್ಮೆ ಭುಜನ 3 ಗಂಟೆ. ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಆದಷ್ಟು ಬೇಗ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಈ ಸಂಸ್ಕಾರವನ್ನು ನಾವು ರೂಢಿಸಿಕೊಳ್ಳಬೇಕು ಒಂದಾದ್ರೆ, ಇನ್ನೊಂದು ನಾವು ಯಾವ ವಿಕೃತಿಯಿಂದ ಹೊರಗೆ ಬರಬೇಕು ಅಂತ. ಬಂಧುಗಳೇ, ವಿಭಜನೆ ಮಾಡುವುದು ನಮ್ಮ ಸಂಸ್ಕೃತಿ ಅಲ್ಲ, ನಮಗೆ ಗೊತ್ತಿದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಆದ್ರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಯಾವುದನ್ನು ಕಲಿಸ್ತಾ ಇದ್ದೇವೆ ಒಮ್ಮೆ ಗ್ರಹಿಸಿದ್ದೀರಾ? ನಮ್ಮಲ್ಲಿ ಇರುವಂತಹ ಶ್ರೇಷ್ಠ ಸಂಪ್ರದಾಯಗಳು ನೋಡಿ, ತಾಳಿಯನ್ನು ಕಟ್ಟುವುದು, ರಕ್ಷೆಯನ್ನು ಕಟ್ಟುವುದು ಅಲ್ವಾ? ಭಾವ ಬಂಧನ, ಫ್ರೆಂಡ್ಶಿಪ್ ಅಂದ್ರೆ ಅಂತ ಭಾವನೆಗಳ ಬಂಧನ ಅದು. ಆದ್ರೆ ಪಾಶ್ಚಾತ್ಯ ವಿಕೃತಿ ನಮಗೆ ಕಟ್ಟಿಂಗ್ ಅನ್ನು ಹೇಳಿಕೊಟ್ಟಿತ್ತು, ಬಂಧಿಸುವುದನ್ನು ಹೇಳಿಕೊಡ್ಲಿಲ್ಲ. ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಹೇಗೆ ಆಚರಣೆ? ದೊಡ್ಡ ಒಂದು ಟೀಪಾಯಿ ಬಂದು ಎದುರು ಕೂತ್ಕೊಂಡಿತ್ತು, ಅದರಲ್ಲಿ 1 kg ಕೇಕ್ ಐಟ್, ಆಮೇಲೆ ಅಪ್ಪೆಲ್ಲ ಬಾಲಿನ ತಟ್ಟಿನೊಂಜಿ ಪಾಠ, ಕೇಕಿನಲ್ಲಿ ಫೋಟೋ. ಆ ಮಗುವನ್ನು ಎದುರು ತಂದು ನಿಲ್ಲಿಸುದು, ಒಂದು ಕ್ಯಾಂಡಲ್ ಅನ್ನು ಅಮ್ಮ ಉರಿಸುದು, ಮಗುವಲ್ಲಿ ಹೇಳುದು ಐಕ್ ಉರಿಪ್ಪು ಮಗ, ಮಗು ಅಂತ ಹೇಳುದು, ಕ್ಯಾಂಡಲ್ ತೆಕ್ಕು. ನಮ್ಮ ಹಿರಿಯರು ಹೇಳಿದ್ರು ತಮಸೋಮ ಜ್ಯೋತಿರ್ಗಮಯ. ಆಗ ಇಲ್ಲಿ ಹಿರಿಯರೆಲ್ಲ ಸೇರಿ ದೀಪವನ್ನು ಬೆಳಗಿಸಿದ್ದ, ದೀಪಕ್ಕೆ ಉಫ್ವ ಮಾಡಿದ್ದ. ಯಾಕೆ? ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮ ಊರು ಬರಬೇಕು ಅಂತ ಹೇಳುವ ಸಂದೇಶ. ಆದ್ರೆ ವಿಕೃತಿ ಹೇಳಿಕೊಟ್ಟಿತು ಬೆಳಕಿನಿಂದ ಕತ್ತಲೆಗೆ ಹೋಗು ಮಗನೇ ಅಂತ. ಆಯ್ತು, ಕೇಕನ್ನು ಹಾಗೆ ಬಿಟ್ಟುವ, ಆ ಮಗುವಿನ ಕೈಯಲ್ಲಿ ಒಂದು ತಲುವಾರು ಕೊಟ್ಟೆವು, ಐಕ್ ಕಡಪ ಮಗ. ಆ ಮಗು ಒಂದು ಬಟ್ಟಾಗಿತ್ತು, ಅಮ್ಮೆ ಹಂಚಿ ಅಪ್ಪ ಇಂಚಿ, ಅಮ್ಮೆ ವೃದ್ಧಾಶ್ರಮಗ, ಅಪ್ಪ ಅಬಲಾಶ್ರಮ, 2 ತುಂಡು. ಮತ್ತೆ ದೊಡ್ಡವರಾದ ಮತ್ತೆ ಹೇಳುದು, ಎನ್ನ ಮಗೆ ಕಲ್ತದ ಇಂಜಿನಿಯರೇ, ಅವಳೊಂಜಿ ಲವ್ ಮಾಡ್ತದ ಪರಾರೇ, ಐಡಿದ ಬುಕ್ಕೆ ಇಂಟ್ಲೆಗೆ ಆಶ್ರಮನೆ ಗತಿ ಅಂತ. ಕಲಿಸಿದ್ಯಾರು ತುಂಡು ಮಾಡುವುದಕ್ಕೆ? ನಾವೇ ಅಲ್ವಾ? ಎಂತಾದ್ರೂ ಒಂದು ಅರ್ಥ ಉಂಟು ಸ್ವಾಮಿ ಆ ಕೇಕ್ ಕಟ್ಟಿಂಗ್ ಅಲ್ಲಿ? ಒಮ್ಮೆ ಆಲೋಚನೆ ಮಾಡಿ. ದೀಪವನ್ನು ಬೆಳಗುವುದರಲ್ಲಿ ಎಷ್ಟು ಅರ್ಥವನ್ನು ಹೇಳಬಹುದು, ಕೇಕ್ ಕಟ್ಟಿಂಗಿಗೆ ಏನು ಅಂತ ಹೇಳ್ತೀವಿ. ಆದ್ರೂ ನಾವು ಮಾಡ್ತೇವಲ್ಲ ದುರಂತ. ಬೇಕೇನು ಇದು? ಅಷ್ಟೇ ಅಲ್ಲ, ಬರ್ತ್ಡೇ ಪಾರ್ಟಿ ಆಗುವಾಗ ಒಂದು ಶುರು ಮಾಡ್ತೇವೆ, ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಅಜ್ಜಿಗೆ ಎಂತ ಅಂತ ಗೊತ್ತಿಲ್ಲ, ಹ್ಯಾಪಿ ಬರ್ಡೇ ಆಯ್ತಾ. ಬರ್ತ್ಡೇ ಹೋಗಿ ವಿಷಯಕ್ಕೆ ಹ್ಯಾಪಿ ಬರ್ಡೇ. ಯಬ್ಬಾ, ಎಂತ ಬಡ್ಡೆನ ಎಂತ ಸೊಂಟೆನ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಯಾಕೆ ಇಂತಹ ವಿಕಾರಗಳು ಬಂಧುಗಳೇ? ಇಂಗ್ಲಿಷ್ ಬೇಕು, ಊಟದ ಜೊತೆಗೆ ಉಪ್ಪಿನಕಾಯಿ ಬೇಕೇ ಹೊರತು ಉಪ್ಪಿನಕಾಯಿ ಹೆಚ್ಚು ತಿಂದ್ರೆ ಅಪೆಂಡಿಸೈಟಿಸ್ ಬರ್ತದೆ. ಊಟಕ್ಕೆ ತಕ್ಕ ಉಪ್ಪಿನಕಾಯಿಯ ಊಟ ಆಗಬಾರದು ಅಂತ ಇಂಗ್ಲಿಷ್ ಬೇಕು. ನಮ್ಮ ಭಾಷೆಯೊಂದಿಗೆ ಆಂಗ್ಲ ಇರಲಿ, ಆಂಗ್ಲವೇ ಜೀವನ ಅಲ್ಲ. ಅದಕ್ಕೊಳ್ಳೆ ಹೀಗೆ. ಅಷ್ಟೇ ಅಲ್ಲ, ನಮ್ಮ ಭಾಷೆಗಳ ಮೊತ್ತವನ್ನು ನಾವು ಕಳ್ಕೊಂಡ್ವಿ.
ನಮ್ಮದು ಪರಮ ಪವಿತ್ರ ತುಳುನಾಡು. ತುಳು ಒಂದು ಪಣಪೆ ಕನ್ನಡ ಭಾಷಣ ಮಾಡ್ಪೆ ಅಂತ ಹೇಳ್ಬೋದು ಕೆಲವು ಜನ. ಯಾಕಂದ್ರೆ ನನಗೂ ಕೂಡ ನನ್ನ ವ್ಯಾವಹಾರಿಕ ಭಾಷೆ ಕನ್ನಡ, ಹವಿಗನ್ನಡ ಆದ ಕಾರಣ ನನಗೂ ತುಳುವಿನಲ್ಲಿ ಅಷ್ಟು ಸುಲಲಿತವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ತುಳುವಿನ ಬಗ್ಗೆ ಅಪಾರವಾದಂತಹ ಅಭಿಮಾನ ಇದೆ. ಎಷ್ಟು ಚಂದ ಭಾಷೆಗಳು ನೋಡಿ. ಅಪ್ಪೆ, ಅಮ್ಮೆರು, ನೇಲ್ಲೆಪ್ಪೆ, ನೇಲ್ಲೆಮ್ಮೆರು, ಸಿದ್ದೆಮ್ಮೆರು, ಮಾಮಿ, ಸಮ್ಮಲೆ. ಆ ಜೋಕ್ಳು ತುಪ್ಪ ಒಳ್ಳೆರು ಮಕ್ಕಳು ಮಾತ. ಏನಾಯ್ತು? ಅಪ್ಪೆ ಅಂತ ಕರೆದ್ರೆ ನಾವು ಸಣ್ಣವರಾದೇವು. ಮೊದಲೆಲ್ಲ ತುಳುವಿನ ಅಪ್ಪೆ ಹೋಗಿ ಅಮ್ಮ ಬಂತು, ಕನ್ನಡದ ಅಮ್ಮ. ತೊಂದ್ರೆ ಇಲ್ಲ, ಎಜೆಸ್ಟ್ ಆಯ್ತು ಅಲ್ಲಿಂದ ಅಲ್ಲಿಗೆ. ಅಮ್ಮ ಅಂತ ಹೇಳುವ ಶಬ್ದ ಎಷ್ಟು ಒಳ್ಳೇದು ನೋಡಿ. ಆ ಉ ಮ ಅಮ್ಮ, ಆ ಉ ಮ ಓಂ. ಅಮ್ಮ 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 ಅಂತ ದಿನಕ್ಕೆ 1000 ಸಲ ಹೇಳಿದ್ರೆ ಓಂ 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 ಅಂತ ಹೇಳಿದ ಫಲ ಅಂತ. ಅಮ್ಮ ಮಮ್ಮಿ ಆದ್ಲು, ಇಂಗ್ಲಿಷ್ ಮೀಡಿಯಂ. ಮಮ್ಮಿ ಹೇಳೋದಕ್ಕೆ ಕಷ್ಟ ಆಯ್ತು, ಮಮ್ಮಿ ಮಾ. ಯಬ್ಬ ದೇವಿ ಮಾತ್ಮೆಂಟ್ ಮಹಿಷಾಸುರ ಯಾರದ್ದಿ ಲೆಕ್ಕ. ಅಮ್ಮೇರಿ ಡ್ಯಾಡಿ ಯಾರು? ಡ್ಯಾಡಿ ಬಣ್ಣಿಯಾರ ಉತ್ತಾಂಡಿ ಡ್ಯಾಡ್. ಯಬಾ, ಈ ಮಮ್ಮಿ ಡ್ಯಾಡ್ ಆದ್ರೂ ಸುಧಾರಿಸಬಹುದು ಬಂಧುಗಳು. ಇನ್ನೆರಡು ಶಬ್ದ ಉಂಟು. ಹಾಯ್ ಬ್ರಾ, ಹೌ ಆರ್ ಯು ಬ್ರಾ. ಕೇಳಲಿಕ್ಕೆ ಸಾಧ್ಯ ಇಲ್ಲ ಶಬ್ದವನ್ನು. ಹಾಯ್ ಸಿಸ್, ಎಷ್ಟು ಹೇಸಿಗೆ ಅದು. ಅದೇ ಹೇಗಿದ್ದೀರಿ ತಂಗಿ, ನಮಸ್ಕಾರ ತಂಗಿ, ಶುಭೋದಯ ತಂಗಿ, ಎಷ್ಟು ಚಂದ ಆಗ್ತದೆ ಕೇಳಲಿಕ್ಕೆ. ಬ್ರೋ ಅಂತ ಹೇಳೋ ಬದಲು ಅಣ್ಣ ಅಂತ ಕರೆದ್ರೆ ನಮ್ಮ ಅಪ್ಪನ ಮನೆ ಗಂಟಿ ಏನು ಹೋಗ್ತದೆ ಬಂಧುಗಳೇ. ಯಾಕೆ ಈ ಕೊಳಕು ಶಬ್ದಗಳ ಉಚ್ಚಾರಗಳು ಬೇಕು ಅಂತ. ಅಷ್ಟೇ ಅಲ್ಲ, ಇಲ್ಲಿ ಇತ್ತೀಚೆಗಂತೂ ಲವ್ ಮ್ಯಾರೇಜ್ ಹೆಚ್ಚು ತಾನೆ. ಸಂಬಂಧದ ಒಳಗೆ ಲವ್ ಆಗ್ತದೆ. ಯಾರನ್ನ ಲವ್ ಆಗ್ತದೆ? ಆಂಟಿಯ ಮಗಳನ್ನು ಲವ್ ಆಗ್ತದೆ. ಇನ್ನು ಹೇಗಾದಿತ್ತು, ಈಚೆ ಚಿಕ್ಕಪ್ಪನ ಹೆಂಡತಿಯೂ ಆಂಟಿ, ಆಚೆ ಮಾವನ ಹೆಂಡತಿಯೂ ಆಂಟಿ. ಈ ಲವ್ ಮಾಡ್ತು ನೇರೇನಿತ್ತೆ ವಾ ಆಂಟಿನ ಮಗಳೇ. ಚಿಕ್ಕಮ್ಮ ಅಂತ ಹೇಳುವ, ಅತ್ತೆ ಅಂತ ಹೇಳುವ ಭಾವ ಬಂಧನವೇ ಇಲ್ಲವಲ್ಲ. ಚಿಕ್ಕಪ್ಪನ ಹೆಂಡತಿಯು ಆಂಟಿ ಆಯ್ತು, ಮಾವನ ಹೆಂಡತಿಯು ಆಂಟಿ ಆಯ್ತು, ಮಾವನು ಅಂಕಲ್ ಆಯ್ತು, ಚಿಕ್ಕಪ್ಪನೂ ಅಂಕಲ್ ಆಯ್ತು, ದೊಡ್ಡಪ್ಪನೂ ಅಂಕಲ್ ಆಯ್ತು. ನಮ್ಮ ಮಕ್ಕಳಿಗೆ ನಾವು ಏನು ಭಾವನೆಯನ್ನು ಹೇಳಿಕೊಟ್ಟೆವು ಬಂಧುಗಳೇ? ಭಾಷೆಯಲ್ಲಿ ಭಾವನೆಯನ್ನು ಹುಟ್ಟಿಸಿದ ದೇಶ ನಮ್ಮದು, ಅದನ್ನೇ ಕೊಂದ ದೇಶವು ನಮ್ಮದೇ ಆಯ್ತು. ಮತ್ತೆ ನಾವು ಮಕ್ಕಳನ್ನು ಬೈದು ಏನು ಪ್ರಯೋಜನ? ಅಮ್ಮನನ್ನು ಮಮ್ಮಿಯಾಗಿ ಮಾಡಿದ್ದು ನಾವೇ, ಅಮ್ಮನನ್ನು ದೇವರು ಮಾಡಿದ್ದು ನಾವೇ. ಅಮ್ಮನಲ್ಲಿ ದೇವರು ಕಾಣ್ತಾ ಇದ್ದ ಮಗು ಅಮ್ಮ ಮಮ್ಮಿಯಾದಾಗ ದೇವರನ್ನು ಕಾಣುವುದು ಬಿಟ್ಟಿತು, ಅಮ್ಮೆ ಪಂಡ ದೇವು ಅಂತ ಹೇಳಲಿಕ್ಕೆ ಶುರು ಮಾಡಿತ್ತು. ನಾವೇ ಅಲ್ವಾ? ಸಂಸ್ಕಾರದ ಕೊರತೆ ಬಂಧುಗಳೇ, ಸಂಸ್ಕಾರದ ಕೊರತೆ. ಈ ಭಾಷೆಯನ್ನು ಉಳಿಸಬೇಕಾದ್ರು ಯಾವುದೇ ಇಂಗ್ಲಿಷ್ ಮೀಡಿಯಂ ಕಳಿಸಿ ನಮ್ಮ ತನವನ್ನು ನಾವು ಯಾಕೆ ಮರಿಬೇಕು ಅಂತ. ಅಷ್ಟೇ ಅಲ್ಲ, ಮನುಷ್ಯರೊಳಗೆ ಭೇದ, ಜಾತಿ ತಾರತಮ್ಯಗಳು. ಕೆಲವು ಜಾತಿಯವರ ಮನೆಗೆ ಆ ಜಾತಿಯವರು ಬರ್ಲಿಕ್ಕಿಲ್ಲ, ಈ ಜಾತಿಯವರ ಮನೆಗೆ ಈ ಜಾತಿಯವರು ಬರ್ಲಿಕ್ಕಿಲ್ಲ. ನಾನು ಯಾವ ಜಾತಿಯನ್ನು ಹೇಳುವುದಿಲ್ಲ, ಎಲ್ಲರಲ್ಲಿಯೂ ಜಾತಿ ಭೇದ ಉಂಟು ಅಂತ. ಯಾವ ಹಿರಿಯನೋ ಇದಲ್ಲ, ದೊಡ್ಡ ಜಾತಿಯವನು ಅಲ್ಲ, ಯಾರು ಕೆಳಗೆ ಜಾತಿಯವರು ಅಲ್ಲ. ಕೆಲವರ ಮನಸ್ಥಿತಿ ಹೇಗುಂಟು ಅಂದ್ರೆ, ಮನೆಯಲ್ಲಿ ಇರುವ ಮಗು ಇನ್ನೊಂದು ಜಾತಿಯವರನ್ನ ಆಂಟಿ ಅಂತ ಕರಿಬಾರ್ದು, ನಾಚಿಗೆ ಆಗುದು. ಆ ಆಂಟಿನ ಪಡ್ಚಾಳೆ ಆಯ್ತಾಯ್ತು ಸಾವು. ದುರಂತಗಳು ಅಂತ, ಇದೆಲ್ಲ ದುರಂತಗಳು. ಯಾರು ಹಾಗಾದ್ರೆ ಅಂಕಲ್ ಯಾರು? ಇವನಾಗ್ತಾನ ಮೊನ್ನೆ ಬಂದವನು ಮಮ್ಮದೇ ಬ್ಯಾರಿ ಆಗುದಿಲ್ಲವಲ್ಲ. ನಮ್ಮ ರಕ್ತವನ್ನು ಹಂಚಿಕೊಂಡು ಹಿಂದುವಾಗಿ ಹುಟ್ಟಿದವಳು ಯಾಕೆ ನಮ್ಮವರಲ್ಲ ಬಂಧುಗಳೇ? ರಾಮ ಹೇಳಿಕೊಟ್ಟದ್ದನ್ನ ಆ ಗುಹನನ್ನ ಬಾಚಿ ಅಪ್ಪುವ ಮೂಲಕ ಗುಹ ನೀನು ನಮ್ಮವನು ಅಂತ ಹೇಳಿದ. ಕೃಷ್ಣ ಹೋಗಿ ಬಡವ ಸುಧಾಮನನ್ನು ಅಪ್ಪುವ ಮೂಲಕ ಜಾತಿ ನಿರ್ಬಂಧವೇ ಇಲ್ಲ ಅಂತ ತೋರಿಸಿದ. ಆದರೆ ಅದೇ ಕೃಷ್ಣನ ಭಕ್ತರು, ಅದೇ ರಾಮನ ಭಕ್ತರು ಇವತ್ತಿಗೆ ಜಾತಿ ಜಾತಿಯಿಂದ ಸಾಯ್ತಾ ಇದ್ದೇವೆ. ಹಾಗಾದ್ರೆ ನಾವು ರಾಮ ಭಕ್ತರಾಗ್ಲಿಕ್ಕೆ ಹೇಗೆ ಸಾಧ್ಯ ಬಂಧುಗಳೇ? ಒಮ್ಮೆ ಆಲೋಚನೆ ಮಾಡಿದ್ದೀರಾ? ಇದರ ಬದಲಾವಣೆಯನ್ನು ನಾವು ಮಾಡಬೇಕಲ್ಲ. ಇನ್ನೊಂದು ಶ್ರೇಷ್ಠ ಆಚರಣೆ ಇದೆ, ಮದುವೆ. ಹೇಗಿದೆ ತುಳುನಾಡಿನ ಮದುವೆ? ಎಷ್ಟು ಚಂದ ಇತ್ತು ಮದುವೆ. ಒಂದು ನಿಘಂಟು, ಆ ನಂತರ ಒಂದು ನಿಶ್ಚಯ ಅಂತ. ಆ ನಿಶ್ಚಯ ಅಂದ್ರೆ ಈಗ ಅಲ್ಲ, ರಿಂಗ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ನಿಶ್ಚಯ ಅಂತ ಹೇಳುವುದಿಲ್ಲ. ಮೊದಲೆಲ್ಲ ನಿಶ್ಚಯ ಎಲೆ ಅಡಿಕೆ ಬದಲಾಯಿಸಿಕೊಳ್ಳುವುದು. ಅದು ಆ ನಿಶ್ಚಯ ಆದ ನಂತರ ಗಂಡಿನ ಮನೆಯಲ್ಲಿ ಗಂಡಿಗೆ, ಹೆಣ್ಣಿನ ಮನೆಯಲ್ಲಿ ಹೆಣ್ಣಿಗೆ ಮಧುರಂಗಿ ಶಾಸ್ತ್ರ. ಹೇಗಿತ್ತ ಮಧುರಂಗಿ ಶಾಸ್ತ್ರ? ಅದು ಇತ್ತೀಚೆಗೆ ಬಂದದ್ದಂತೆ, ತುಳುನಾಡಿನ ಮೂಲ ಅಲ್ಲ ಅಂತೆ. ಆದ್ರೂ ಅದು ಬಹಳ ಚಂದ ಇದೆ. ಮದುಮಗನ ಮನೆಯಲ್ಲಿ ಮದುಮಗನನ್ನು ಸಿಂಗರಿಸುವುದು, ಮದುಮಗಳ ಮನೆಯಲ್ಲಿ ಮದುಮಗಳನ್ನು ಸಿಂಗರಿಸುವುದು. ಆದ್ರೆ ಈಗ ನಮ್ಮ ಹುಡುಗರಲ್ಲಿ ಕೇಳಿ, ಇನ್ನ ಮೇಲೆ ಮದಿಮೆ ಉಂಡದ ಪವರುಂಡ ಇಜ್ಜಿ ಮದಿಮೆ ಮಧುರಂಗಿ ಪವರುಂಡು ದಾಯಿ ಅಪ್ಪಿ ತಪ್ಪಿ ಸತ್ಯನಾರಾಯಣ ಪೂಜೆ ಉಂಡು ಪೋಪೆ ಅಂತ ಹೇಳೋರು ಯಾರು ಇಲ್ಲ.
ಯಾಕೆ ಹೋಗುದು? ಒಂದು ದೊಡ್ಡ ದೊಡ್ಡ ಸೌಂಡ್ ಬಾಕ್ಸ್ ಅಟ್ಟಿ ಇಟ್ಟಿರ್ತಾರೆ, ಮತ್ತೆ ಶವರ್ ಬಾತ್ ಅಂಡ್ ಡ್ಯಾನ್ಸ್ ಇರ್ತದೆ ಅಂತ. ಇದು ದುರಂತ. ಇದು ಎಲ್ಲಿಯಾದ್ರೂ ಸತ್ಯನಾರಾಯಣ ಪೂಜೆ ಇದ್ರೆ ಭಟ್ರ ಚಾನ್ಸ್, ಮನೆಯವರ ಚಾನ್ಸ್ ಅಲ್ಲ. ಸತ್ಯನಾರಾಯಣ ಪೂಜೆ ಆಯ್ತು, ಮಂಟಪವನ್ನು ತಗೊಂಡೋಗಿ ತೆಂಗಿನ ಮರದ ಬುಡಕ್ಕೆ ಬೀಸಾಡಿತು. ಅಷ್ಟೊತ್ತು ಗಣನಾಂತ್ವ ಗಣಪತಿ ಕುಂಭವಾಮಯ ಕೇಳಿಕೊಂಡಿದ್ದಲ್ಲಿ ಅಪ್ಪಲ್ಲೂಸ ಅಮ್ಮಲ್ಲೂಸ ಖಾಲಿ ಕ್ವಾರ್ಟರ್ ಬಾಟ್ಲಿ ನಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫ್. ಮರುದಿವಸ ಮದುವೆ ಆಗಬೇಕು ಪಾಪ. ಅವ ಏನೋ ಒಂದು ಕನಸನ್ನು ಹೊತ್ತುಕೊಂಡಿರ್ತಾನೆ, ಎನ್ನ ಬಿಡಿದಿ ಅಂಚೆ ಇಪ್ಪಳು, ಎನ್ನ ಕಂಡಣಿ ಇಂಚೆ ಇಪ್ಪಿ. ಈ ಡಿಜೆ ಹೇಳ್ತಾರೆ ಖಾಲಿ ಕ್ವಾರ್ಟರ್ ಬಾಟ್ಲಿ ನಂಗೆ ಲೈಫ್, ದಾಲಜ್ಜಿ ಮಾರೆ ಮರಲ್ಲ. ಎಂತ ಅವಸ್ಥೆ ಅಲ್ವಾ? ಭಟ್ರು ಮಂತ್ರದಲ್ಲಿ ಹೇಳಿದ್ರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸ್ವರೂಪರು ಮದುಮಗ ಮದುಮಗಳು ಅಂತ ಹಾಡು ಹೇಳ್ತಲ್ಲ, ಖಾಲಿ ಕ್ವಾರ್ಟರ್ ಬಾಟ್ಲು ಅಂತ. ಕಚ್ಚಾ ಬಾದಾಮ್ ಅಚ್ಚಾ ಬಾದಾಮ್ ಅಂತ ಹೇಳಿಕೊಂಡು ಅರೆಬೆತ್ತಲ ನೃತ್ಯವನ್ನು ಮಾಡಿದೆವು. ಬಂಧುಗಳೇ, ತಾಯಿಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಈ ಮಾತಿಗೆ ಒಂದು ಗಮನ ಕೊಡಿ. ನಾನು ಸ್ವತಃ ಅನುಭವಿಸಿದ ಘಟನೆ ಇದು. ಒಂದು ಕಡೆಯಲ್ಲಿ ಕ್ವಾರ್ಟರ್ಸ್ ಮನೆಯ ಮೇಲಿನ ಮನೆಯಲ್ಲಿ ಈ ಡಿಜೆ ಹಾಕಿ ನೃತ್ಯ ಆಗ್ತಾವ. ನಾವು ಕೆಳಗೆ ಬಂದೆವು, ಕೇಳಲಿಕ್ಕಾಗಲಿಲ್ಲ, ಕೆಳಗೆ ಬಂದೆವು. ಕೆಳಗೆ ಬರ್ತಾ ಇರುವಾಗ ಒಂದು ಮನೆಯಿಂದ ಒಂದು ತಾಯಿಯ ತುಂಬಾ ರೋದನೆಯ ಸ್ವರ, ಏರಂಡಲ ಬಲೆ ಅಣ್ಣ ಇಂಕ ಮೊಬೈಲ್ ತಿಕ್ಕೊಂದಿಜ್ಜಿ ಏರಂಡಲ ಬಲೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ನಾವು ಹೋಗಿ ನೋಡಿದ್ರೆ ಆ ಮನೆಯ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಜೋಪಿಡಿ ಮನೆ. ಪಾಪ ಮಗುವಿಗೆ ಜನ್ಮ ಕೊಟ್ಟು 10 ದಿವಸವಾದಂತಹ ತಾಯಿ. ಮಗು ಅಡಿಕೆ ಹಾಳೆಯಲ್ಲಿ ಮಲಗಿದೆ. 10 ದಿನ ಆಗಿದಷ್ಟೇ ಪ್ರಪಂಚದ ಬೆಳಕನ್ನು ಕಂಡು ಆ ಮಗುವಿಗೆ ತಾಯಿ ರೋದನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲವ್ ಮ್ಯಾರೇಜ್ ಆದ ಮನೆ ಅದು. ಗಂಡಿನ ಮನೆಯವರು ಸಪೋರ್ಟಿಗಿಲ್ಲ, ಹೆಣ್ಣಿನ ಮನೆಯವರು ಸಪೋರ್ಟಿಗಿಲ್ಲ. ಕಣ್ಣು ಕಾಣದ ಒಬ್ರು ಅಜ್ಜಿ ಇದ್ದಾರೆ, ಅನಾಥ ಅಜ್ಜಿ, ಅವರ ಜೊತೆಗೆ ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ. ಆ ಮಗುವಿನ ತಂದೆ ಎಲ್ಲಿದ್ದಾನೆ ಅಂದ್ರೆ ಮೇಲೆ ಫುಲ್ ಆಗಿ ಕುಣಿತಾ ಇದ್ದಾನೆ ಡಿಜೆಗೆ. ಈ ತಾಯಿ ಯಾಕೆ ಬೊಬ್ಬೆ ಹಾಕ್ತಾ ಇದ್ರು ಅಂದ್ರೆ, ಹುಟ್ಟಿ 10 ದಿನ ಆದ ಆ ಮಗು ಅಷ್ಟೊತ್ತು ಮೈ ಬೆಚ್ಚಗಿತ್ತಂತೆ, ಬಾಯನ್ನು ಎಲ್ಲ ಅಲಗಾಡಿಸ್ತಾ ಇತ್ತು. ಆದ್ರೆ ಈಗ ಮೈ ತಣ್ಣಗಾಗಿದೆ, ಶರೀರ ತಣ್ಣಗಾಗಿದೆ, ಮಗುವಿನಲ್ಲಿ ಚಲನೆ ಇಲ್ಲ ಅಂತ ತಾಯಿ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದ್ರು. ಬಂದು ನೋಡಿದೆವು, ನಮಗೆ ಅಂದಾಜಾಯ್ತು. ಕೊನೆಗೆ ಡಾಕ್ಟರ್ ಕರೆದಾಗ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ಮೇಲೆಯ ಮನೆಯ ಡಿಜೆಯ ಶಬ್ದಕ್ಕೆ ಮಗು ಹೃದಯಾಘಾತ ಆಗಿ ಸತ್ತು 1 ಗಂಟೆ ಆಯಿತು. ಆ ತಾಯಿ ಅಡಿಕೆ ಹಾಳೆಯಲ್ಲಿ ಮಲಗಿದ್ದ ಕಂದಮ್ಮನ ಹೆಣವನ್ನು ತಂದು ತುಳಸಿ ಕಟ್ಟೆ ಎದುರಿಟ್ಟು ನಮ್ಮ ಎದುರೇ ಬಲವಾಗಿ ಬಲದ ಕೈಯನ್ನು ನೆಲಕ್ಕೆ ಬಡಿದು ಹೇಳ್ತಾರೆ, ಡಿಜೆ ಪಾಡ್ತಿ ಎನ್ನ ಬಾಳನ್ನು ಕೆರ್ತೆ ಎಲ್ಲ ಮದಿಮೆ ಪೆತ್ತ ಆಯ್ಗೆ ನಿಸ್ಸಂತಾನ ಆತ ಪೋವಾಡು, ಮಣ್ಣು ತಿಂದುದು ಪೋವಾಡು ಅಂತ ಶಾಪ ಹಾಕಿದ್ದಾರೆ. ಬೇಕ ಸ್ವಾಮಿ ಡಿಜೆ? ಮೈಕ್ಕದ ಅಣ್ಣನಕ್ಲು ಒಂದು ಎಂಕ ನೆರಡು ಚಣ್ಣ ಎಲ್ಲೆಡ್ದು ತಿಕ್ಕಿಜ್ಜಿಂದು ನಿಕ್ಲೆಗೆ ದೇವರಿ ಬೇತೆ ಒಳ್ಳಾಂಡಲ ಕೂರ್ವೆ ಡನ್ ಅಂತ ಹೇಳಿದ್ರು. ಆಲೋಚನೆ ಮಾಡ್ಬೇಕಲ್ಲ. ಒಂದು ಕಡೆ ಓಪನ್ ಬಾರ್, ಅದು ಮಾಮೂಲಿ, ಅದು ಅಲ್ಲಿ ಕುಡಿಲಿಕ್ಕೆ ಕಲ್ತ ಒಬ್ಬ 10ನೇ ಕ್ಲಾಸ್ನ ಸ್ಟೂಡೆಂಟ್ ಫ್ರೆಂಡಿನ ಬೈಕ್ ತಗೊಂಡು ಹೋಗ್ತಾನೆ, ಡಿವೈಡರ್ಗೆ ಬಡಿದು ಸತ್ತ. ಆ ಮಗುವಿನ ಹೆಣದ ಎದುರೆಯೂ ತಾಯಿ ಹಾಕಿದ್ದು ಇದೇ ಹಿಡಿ ಶಾಪ. ತಾಯಂದ್ರೆ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ. ರಾಮಸೇವಾ ಭಜನಾ ಮಂದಿರದವರು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾರೆ ಅಂದ್ರೆ, ಇಂತಹ ವಿಕೃತಿಗಳು ನಮ್ಮ ಊರಿನಿಂದ ದೂರ ಆಗಬೇಕು, ರಾಮನ ಸಂಸ್ಕೃತಿ ಮತ್ತೆ ನಮ್ಮನ್ನು ಊರಿನಲ್ಲಿ ನೆಲೆ ಊರಬೇಕು, ಇದು ರಾಮ ಮಂದಿರವಾಗಬೇಕು, ಇದು ರಾಮ ಭೂಮಿ ಆಗಬೇಕು ಎನ್ನುವ ಕನಸಿನಲ್ಲಿ ಬಂಧುಗಳೇ ಅವರಿಗೆ ಸಮಯ ಉಂಟು, ನಿಮಗೆ ಪುರುಷತ್ತುಂಟು ಅಂತಲ್ಲ. ಈ ವಿಕೃತಿಗಳಿಂದ ನಾವು ದೂರ ಆಗಬೇಕು, ಸಂಸ್ಕೃತಿಗಳಿಗೆ ನಾವು ಹತ್ತಿರ ಆಗಬೇಕು ಅಂತ. ಇದನ್ನು ನಾವು ಮಾಡಬೇಕಲ್ಲ, ಇದಕ್ಕೆ ನಾವು ಹತ್ತಿರ ಆಗಬೇಕಲ್ಲ. ಆಗಬೇಕಾದ್ರೆ ನಮ್ಮ ಪ್ರೀತಿ ಡಿಜೆಯಿಂದ ದೂರವಾಗಿ ಭಜನೆಗೆ ಹತ್ತಿರ ಆಗಬೇಕು. ಭಜನೆಯನ್ನು ನಾವು ಅನುಭವಿಸಬೇಕು. ನಾವು ಕೆಲವು ಘಟನೆಗಳನ್ನು ಹೇಳಬಲ್ಲೆ. ಒಬ್ಬ ಹುಡುಗ ಭಜನೆಯಲ್ಲಿ ಲೀನ ಆಗಿ ಹೋದವನು, ಭಜನೆಯನ್ನೇ ತನ್ನ ಪ್ರಾಣ ಅಂತ ಅನುಭವಿಸಿದವನು, ವಿಧಾನಸೌಧದಲ್ಲಿ ಅವನಿಗೊಂದು ಕೆಲಸ ಆಯ್ತು. ಕೆಲಸ ಆದಾಗ ಗೊತ್ತಾಯ್ತು, ಕೆಲವು ಲಕ್ಷಗಳ ಹಣ ಕೊಟ್ರೆ ಮಾತ್ರ ಅವನಿಗೆ ಕೆಲಸ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಯಾವ ರಾಜಕಾರಣಿಯ ಕಾಲು ಹಿಡಿಲಿಕ್ಕೆ ಹೋಗ್ಲಿಲ್ಲ. ಅವ ಹೇಳಿದ, ನನಗೆ ನಂಬಿಕೆ ಇರುವುದು ನನ್ನ ಭಜನೆಯ ಮೇಲೆ ಅಂತ ಹೇಳಿ ಅವರ ಟೀಮ್ ಹಿಡ್ಕೊಂಡು ಭಜನೆ ಮಾಡ್ಲಿಕ್ಕೆ ಹೋದ. ಭಜನೆ ಮಾಡ್ತಾನೆ ದಿನ ಮುಂದೆ ಹೋಯ್ತು. ಯಾರಿಗೂ ಗೊತ್ತಿಲ್ಲದೆ ಏನು ದೇವರು ತಲೆ ತಿರುಗಿಸಿದ್ರು ಗೊತ್ತಿಲ್ಲ, ₹1 ಲಂಚ ಸಿಗದೆ ಬೆಂಗಳೂರಿನಲ್ಲಿ ಅವನಿಗೆ ಕೆಲಸ ಆಯ್ತು ವಿಧಾನಸೌಧದಲ್ಲಿ. ಇದು ರೀ ಭಜನೆಯ ತಾಕತ್ತು. ಇಂಥ ಎಷ್ಟು ಉದಾಹರಣೆ ಕೊಡಬಹುದು. ನಮ್ಮೂರಲ್ಲಿ ಒಬ್ಬ ಹುಡುಗ ಲವ್ವರ್ ಕೈ ಕೊಟ್ಲು, ಆ ಮಂಡೆ ಬಿಸಿಯಲ್ಲಿ ತಲೆ ತುರಿಸ್ತಾ ಇದ್ದ. ಅದೇ ಸಮಯಕ್ಕೆ ನಮ್ಮ ಊರಿನಲ್ಲಿ ಭಜನಾ ಸಪ್ತಾಹ, ಅಖಂಡ ಭಜನಾ ಸಪ್ತಾಹ, ಆ ಭಜನೆಯನ್ನು ಕೇಳಿಕ್ ಪ್ರಾರಂಭ ಮಾಡ್ದ.
ಆಗ ಅವನಿಗೆ ಗೊತ್ತಾಯ್ತು, ನಿಜವಾಗಿ ನಾನು ಲವ್ ಮಾಡಬೇಕಾದ್ದು ಆ ಕೈ ಕೊಟ್ಟವಳನ್ನಲ್ಲ, ಈ ದೇವಿಯನ್ನ ಅಂತ. ಭಜನೆ ಮಾಡ್ತಾ ಮಾಡ್ತಾ ಒಳ್ಳೆ ಭಜಕ ಆದ. ಹಾಗೆ ಕೆಲವೇ ವರ್ಷದಲ್ಲಿ ಅವನ ಭಜನೆಯನ್ನು ಒಪ್ಪಿ ಒಂದು ಹುಡುಗಿ ಮತ್ತೆ ಲವ್ ಮಾಡಿದ್ಲು. ಅವರಿಗೆ ಮದುವೆ ನಿಗದಿ ಆಯಿತು. ಆದ್ರೆ ಆ ಹುಡುಗಿಗೆ ಭಜನೆಯ ಗಂಧಗಾಳಿ ಇರಲಿಲ್ಲ. ಭಜಕನನ್ನು ಲವ್ ಮಾಡಿದ ಹುಡುಗಿ ಭಜನೆಗೆ ತೊಡಗಿದ್ಲು. ಅಪ್ಪ ಲೂಸ ಅಮ್ಮ ಲೂಸ ದೂರ ಆಯ್ತು. ಚೂಡಿದಾರ ಹಾಕದ ಹುಡುಗಿ, ಶಾಲ ಹಾಕದ ಹುಡುಗಿ ಚೂಡಿದಾರ ಶಾಲ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆತ್ತ ತಾಯಿಗೆ ಆಶ್ಚರ್ಯ ಆಯ್ತು, ಭಜಕನ ಲವ್ ಮಾಡ್ತಾನೆ ಇಂಚಲಾಪಣದ. ಬದಲಾವಣೆಗೆ ಭಜನೆಯೇ ದಾರಿ. ಇದು ನಡೆದ ಘಟನೆ ಬಂಧುಗಳೇ. ಅದೇ ಒಬ್ಬ ಕುಡುಕನನ್ನು ಲವ್ ಮಾಡಿದ್ರೆ ಮತ್ತೆ ಹುಡುಗಿ ಬಟ್ಟೆ ಬಿಚ್ಚಿ ಹೋಗ್ಬೇಕಷ್ಟೇ. ಭಜಕರು ಅಂದ್ರೆ ಹೀಗೆ. ಇದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ತಾ, ನೀವು ನನಗೆ ಕೊಟ್ಟ ಸಮಯದಲ್ಲಿ ಇನ್ನೂ ಕೂಡ 10 ನಿಮಿಷ ಉಳಿದಿದೆ. ನನ್ನ ಕಂಠಕ್ಕೂ ನಿಮ್ಮ ಸೊಂಟಕ್ಕೂ ಯುದ್ಧ ಆಗ್ತಾ ಉಂಟು. ಏತೆ ಪಣಪೆ ಮಾರೆ ಮಾತೆ ಇಲ್ಲ ಅಂತ ದೋಸೆ ಎಲ್ಲ ಹೊಟ್ಟೇನಿ, ನಮ್ಮ ಮಾತ್ರ ಕಾವಲಿಲ್ಲ ಹೊಟ್ಟೆ. ಹೀಗೆ ಹೇಳಿ ನನ್ನನ್ನು ನೀವು ಬೀಳ್ಕೊಡ್ತೀರಿ ಅಂತ ಗೊತ್ತುಂಟು. ಇಮ್ಮೆ ಪಣ್ಣ ವಿಷಯ ಮಾತ್ರ ಸತ್ಯನೇ, ಆಂಡವ್ ಇತ್ತೆ ಮಾತ್ರ ಏನು ಮಾಡ್ತಾರೆ ಅಪ್ಪುಜಿ ಅಂತ ಕೊನೆಯದಾಗಿ ಬರುವುದಲ್ಲಿ. ಆದರೂ ಕೂಡ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನು ಉಳಿಸಿ ಬೆಳೆಸಬೇಕಾದ್ದು ನಾವು ಬಂಧುಗಳೇ. ಅಲ್ಲದಿದ್ರೆ 500 ವರ್ಷಗಳ ಹಿಂದೆ, ಅದಕ್ಕೂ ಹಿಂದೆ ಹೇಗೆ ರಾಮ ಮಂದಿರವನ್ನು ಕೆಡವಿ ಅಲ್ಲೊಂದು ಅಕ್ರಮ ಕಟ್ಟಡ ತಲೆ ಎತ್ತಿತೋ, ಹಾಗೆ ನಾಳೆ ನಮ್ಮ ರಾಮ ಮಂದಿರದಲ್ಲೂ ಅಕ್ರಮ ಕಟ್ಟಡ ತಲೆ ಎತ್ತಬಹುದು. ಅದು ಅವರ ಸಾಮರ್ಥ್ಯ ಅಲ್ಲ, ದೌರ್ಬಲ್ಯತೆ, ರಾಮನನ್ನು ಪ್ರೀತಿಸದ ಕೊರತೆ. ನಾವು ಅದನ್ನು ಪ್ರೀತಿಸುವ. ಈಗ ಕೆಲವು ಕಡೆ ಭಜನೆಗೆ ಹೋದ್ರೆ ನಮಗೆ ಕಾಣ್ತದೆ, ತಲೆನೆರೆತ ಕೆಲವು ಮುದುಕರು ಒಂದಿ ಪೆನಿನಾಗೆ ಅಂತ ಹೇಳಿಕೊಂಡು ಕೂತ್ಕೊಳ್ತಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ಮನೆಯಲ್ಲಿ ಪಬ್ಜಿ ಆಡಿಕೊಂಡಿರ್ತಾರೆ. ದುರಂತ ಅಲ್ವಾ? ಎಷ್ಟು ಯುವಕರು ಭಜನೆಗೆ ಹೋಗ್ತೇವೆ. ಆ ಸಂಖ್ಯೆಯನ್ನು ಹೆಚ್ಚು ಮಾಡೋಣ. ನಮ್ಮ ಧರ್ಮದ ಪ್ರತೀಕವಾದಂತಹ ಮನೆ ಎದುರು ಒಂದು ತುಳಸಿ ಕಟ್ಟೆ, ಆ ತುಳಸಿ ಗಿಡಕ್ಕೆ ಒಂದು ಚೊಂಬು ನೀರು ದಿವಸಕ್ಕೆ ಹಾಕುವುದನ್ನು ಕಲಿಯೋಣ. ಇದು ನಮ್ಮ ಸಂಸ್ಕಾರ ಬಂಧುಗಳೇ. ಇಷ್ಟ ಆದ್ರೆ ಮಾತ್ರ ಸನಾತನ ಧರ್ಮ ಸನಾತನ ಧರ್ಮವಾಗಿಯೇ ಇರುತ್ತದೆ. ಭಾರತ ಭಾರತವಾಗಿಯೇ ಸಾವಿರ ವರ್ಷಗಳ ಕಾಲ ಬದುಕುತ್ತದೆ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಒಳ್ಳೆಯ ಅಂಶ ಅಂತ ಇದ್ರೆ ನನ್ನ ಆರಾಧ್ಯ ಮೂರ್ತಿಗೆ ಆ ಒಳ್ಳೆಯ ಅಂಶ ಎನ್ನುವಂತಹ ಪುಷ್ಪವನ್ನು ಅರ್ಚಿಸ್ತಾ, ಮಾತಿನಲ್ಲಿ ಏನಾದರೂ ತಪ್ಪು ಬಂದಿದ್ರೆ ನಿಮ್ಮ ಮನೆಯ ಮಗ ಅಂತ ಹೇಳುವ ನೆಲೆಯಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಮಾತಿಗೆ ವಿರಮಿಸ್ತೇನೆ. ಜೈ ಭಾರತ್ ಮಾತಾ, ಜೈ ಶ್ರೀರಾಮ್.